గట్టిగా హల్లెలూయా. దేవుని నామానికి మహిమ కలుగును గాక. ప్రియులారా, ఈ యొక్క ఉదయకాల సమయమందు ఈ పునరుత్థాన దినమందు ఇలాగ దేవుని సన్నిధిలో మనమందరము కలిసి కుటుంబముగా చేరి ఆయనను స్తుతించి ఆరాధించే గొప్ప కృపను ధన్యతను దేవుడు మనకిచ్చినాడు. అందుని బట్టి దేవునికి మహిమ కలుగును గాక. ఆమేన్. హల్లెలూయా, హల్లెలూయా. ఈ సమయంలో మనం దేవుని యొక్క వాక్యాన్ని మనం ధ్యానించుకుందాం. మన మధ్యలో ప్రియ సహోదరుడు బ్రదర్ ఫ్రాన్సిస్ ఉన్నారు. మన మధ్యలో వారు వచ్చి మనకు దేవుని యొక్క వాక్యాన్ని అందిస్తారు. ಹಲ್ಲೆಲೂಯಾ. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಆಫ್ಟರ್ನೂನ್ ಕಷ್ಟ ಆಗ್ತದೆ ನಿಮಗೆ, ಬಿಸಿಲು ಜಾಸ್ತಿ ಆಗಿದೆ. ದೇವ್ರ ನಾಮಕ್ಕೆ ಸ್ತೋತ್ರ. ಎಲ್ಲರೂ ಚೆನ್ನಾಗಿದ್ದೀವಿ. ಪುನರುತ್ಥಾನ ದಿವಸದಲ್ಲಿ ನಾವೆಲ್ಲ ಸಂತೋಷವಾಗಿ ದೇವರ ಸನ್ನಿಧಾನದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ದೇವ್ರು ಕೊಟ್ಟಂಥ ಅವಕಾಶ. ಸಭೆ ಈ ರೀತಿ ತುಂಬ ತುಳುಕ್ತಾ ಇದ್ದರೆ ಎಷ್ಟು ಖುಷಿ ಆಗುತ್ತೆ. ನಾನು ಕೆಲವು ಸಭೆಗಳಿಗೆ ಹೋಗ್ತಾ ಇರ್ತೀನಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರ್ತವೆ, ಅಲ್ಲೊಬ್ಬರು ಇರ್ತಾರೆ. ಸ್ಯಾಂಪಲ್ ಪೀಸ್ ಇದ್ದಂಗೆ ನಮ್ಮ ಸಭೆ ಬೆಳೀತಾ ಇದೆ. ಹಲ್ಲೆಲೂಯಾ. ಚರ್ಚ್ ಈಸ್ ಗ್ರೋಯಿಂಗ್. ದೇವ್ರ ನಾಮಕ್ಕೆ ಸ್ತೋತ್ರ. ಮೊನ್ನೆ ಯಾರೋ ವಾಟ್ಸಪ್ಪಲ್ಲಿ ಒಂದು ಇನ್ಫಾರ್ಮೇಷನ್ ಕಳಿಸಿದರು. ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಟು ಬಿ ನೋಟೆಡ್ ಅಂತ ಹಾಕಿದ್ರು. ನಾನು ಏನೋ ಆಯ್ತು ಅಂತ ನೋಡಿದೆ. ಸರಿ, ಒಳ್ಳೇದು, ನಿಮಗೂ ಹೇಳ್ಬಿಡ್ತೀನಿ. ನಿಮಗೂ ಒಳ್ಳೇದು ಇನ್ಫಾರ್ಮೇಷನ್ ಇದೆ. ಒಂದು ಆಕ್ಷನ್ ನಡೀತಾ ಇದೆ ಅಂತ. ಆಕ್ಷನ್ ಅಂದರೆ ಯಾಲಾಮ್ ಹಾಕೋದು. ಯಾಲಾಮ್ ಅಂತ ಗೊತ್ತಾ ನಿಮಗೆ? ಹರಾಜು ಹಾಕೋದು. ಹಾಕುವಾಗ 10 ಲಕ್ಷ, 11 ಲಕ್ಷ, 12 ಲಕ್ಷ, 15 ಲಕ್ಷ, 16 ಲಕ್ಷ ಅಂತ ಕೂಗ್ತಿದ್ದಾರಂತೆ. ಗುಂಪು ಒಂದು ಜಾಗದಲ್ಲಿ, ಸಿಟಿ ಜಾಗದಲ್ಲಿ. ನಮ್ಮ ಬ್ಯಾಚನೊಬ್ಬನು ಓದಂತೆ, ಏನಪ್ಪ ಏನು ನಡೀತಾ ಇದೆ ನೋಡಿದ್ರೆ ಅಲ್ಲೊಂದು ಮಾಮೂಲು ಯಾವುದೋ ಕಟ್ಟೆ ಮೇಲೆ ಒಂದು ಕಾರ್ ನಿಲ್ಲಿಸಿದಾರಂತೆ. ಒಬ್ಬನು 15, ಒಬ್ಬನು 18, ಒಬ್ಬನು 20 ಅರಸ್ತಿದ್ದಾನೆ. ಲಕ್ಷಗಳು. ಎಂಥ ಕಾರ್ ಇರಬೇಕು ಅಂತ ಹೋಗಿ ನಮ್ಮನ್ನು ತೂರ್ಕೊಂಡು ಎಲ್ಲರ ಕಾಲ್ ಮಧ್ಯೆ ಹೋಗಿ ನೋಡಿದರೆ ಮಾರುತಿ 800 1985 ಮಾಡೆಲ್. ಮಾರುತಿ 800 1985 ಮಾಡಲು. ಅರೆ ನಿನ್ನ ಅಣ್ಣ, ಯಾರು ಓಡಿಸ್ಯಾರ ಈ ಕಾರ್ನ? ಮತ್ತು ಇಷ್ಟು ಎಲ್ಲರೂ ಓಡಿಸ್ಯಾರ ಅಂದ್ರಂತೆ. ಯಾರು ಓಡಿಸ್ಯಾರಂತೆ? ಎಲ್ಲರೂ ಓಡಿಸ್ಯಾರಂತೆ. ಅಲ್ಲ, ದೊಡ್ಡವ್ರು ಯಾರನ್ನ? ಇಲ್ಲ, ನಡೆಸಿದವರೆಲ್ಲ ದೊಡ್ಡವ್ರು ಆಗ್ಯಾರ ಅಂತ. ನಮ್ಮವನಿಗೆ ಭಾಳ ಕಷ್ಟ ಆಯ್ತು. ಅಣ್ಣ ಹೇಳೋಣ. ಕೊನೆಗೆ ಅವನು ಹರಾಜು ಕೂಗೋನ ಹತ್ರ ಹೋಗಿ, ಅಣ್ಣ ಏನಿದು, ಎಷ್ಟೇ ನಾನು ಕೊಂಡ್ಕೊಂಡ್ಬಿಡ್ತೀನಿ, ಏನು ಹೇಳೋದು ಅಂದರೆ, ತಮ್ಮ ಈ ಗಾಡಿ 7 ಸಲ ಆಕ್ಸಿಡೆಂಟ್ ಆಗೈತೆ. ಎಷ್ಟು ಸಲ ಆಗೈತೆ? 7 ಸಲ ಆಕ್ಸಿಡೆಂಟ್ ಆಗೈತೆ. ಆಕ್ಸಿಡೆಂಟ್ ಆದಾಗೆಲ್ಲ ಬಗಲಾಗ ಕುಂತ ಅವನು ಹೆಂಡ್ತಿನೇ ಸತ್ತೋಗಳ. ಡ್ರೈವ್ ಮಾಡೋನು ಹೆಂಡ್ತಿ ಸತ್ತೋಗಳ. ಈಗ ಗಂಡು ಮಕ್ಕಳು ಮುಗಿಬಿದ್ದಾರಂತೆ, 8ನೇ ನಾನೇ ಆಗ್ಬೇಕಂತ. ಅರ್ಥ ಆಗಲಿಲ್ಲ ಸರ್. ಅರ್ಥ ಆದ್ರೆ ಚಪ್ಪಾಳಿ ಬಿಡ್ರಿ ಸರ್, ನೋಡೋಣ. ಭಯಪಡ್ಬೇಡ್ರಿ, ಬಗಲಾಗೆ ನೋಡ್ಬೇಡ್ರಿ ಅವ್ರನ್ನ. 8ನೇವನು ರೆಡಿ ಇದ್ದಾನಂತೆ, ನಾನು ಡ್ರೈವ್ ಮಾಡ್ತೀನಿ, ಬಗಲಾಗ ನನ್ನ ಹೆಂಡ್ತಿ ಸಟ್ಕೊಂಡು ಹೋಗಲಿ ಅಂತ. ಅದಕ್ಕೋಸ್ಕರ 15, 20, 21, 20 ಓದಷ್ಟು ಹೋಗಲಿ ಕಾರ್ ನನಗಾಗಲಿ ಅಂತ. ಏನು ಕಥೆನ ಮಲ್ಲಿ, ನನಗಂತೂ ಅರ್ಥ ಆಗಿಲ್ಲ ತಮ್ಮ. ನಿನಗೇನು ಅರ್ಥ ಆಗೈತಾ? 25 ವರ್ಷ ಆಯ್ತು ಮದುವೆಯಾಗಿ ನನಗೆ. ಮೊನ್ನೆ ಯಾವ ದಿವಸ? ಏನು ಡೇ? ವರ್ಲ್ಡ್ ವುಮೆನ್ಸ್ ಡೇ ಅಲ್ಲ, ಅದು ಅಂತಾರಾಷ್ಟ್ರೀಯ ಪುರುಷರ ಮೌನ ದಿನಾಚರಣೆ ಅಂತ. ಅಂತಾರಾಷ್ಟ್ರೀಯ. ಸ್ವಲ್ಪ ಮಲ್ಲಿಗೆ ಅರ್ಥ ಆಯ್ತು, ನಗ್ತಾಯಿದ್ದೀನಿ ಇವಾಗ. ಗಣೇಶಿಗೆ ಇನ್ನೂ ಅರ್ಥ ಆಗಿಲ್ಲ, ಎತ್ತರದಿದ್ದು ಅಂತಾನ. ಸ್ವಲ್ಪ ತಟ್ಕಪ್ಪ, ಆಮೇಲೆ ಐತೆ ನಿನಗೆ. ಸಿನಿಮಾ ಪಿಕ್ಚರ್ ರಿಲೀಸ್ ಹೋಗ್ತಾಯ ಅಭಿ ಟ್ರೈಲರ್. ಅಂತಾರಾಷ್ಟ್ರೀಯ ಪುರುಷರ ಮೌನ ದಿನಾಚರಣೆ. ಚುಪ್ ರಹೆ ಖುಷ್ ರಹೆ ಅಂತ ಹಾಕಿದ್ರು ಅದ್ರಾಗ. ಚುಪ್ ರಹೆ, ಬಾಯಿ ಮುಚ್ಕೊಂಡಿದ್ರೆ ಖುಷಿಯಾಗಿರ್ತಿತ್ತಮ್ಮ ನೀನು ಅಂತ. ಎನಿವೆ, ದೇವ್ರ ನಾಮಕ್ಕೆ ಸ್ತೋತ್ರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಹಿಳೆಯರು ಯಾವಾಗಲೂ ಶಬ್ದ ಇಲ್ದಂಗೆ ಶಬ್ದ ಮಾಡೋರು. ಎಲ್ಲ ಸಹೋದರಿಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಹಲ್ಲೆಲೂಯಾ. ಎಲ್ಲ ಪುರುಷ ಚಪ್ಪಾಳೆ ತಟ್ಟೋಣ ನಮ್ಮೆಲ್ಲ ಸಹೋದರಿಯರಿಗೋಸ್ಕರ. ಆ ಚುಪ್ರಹೆ ಖುಷಿಯಾಗಿ ಬಿಟ್ಟುಬಿಡ್ರಿ. ಮಾರುತಿ ಕಾರ್ ಜ್ಞಾಪಕ ಮಾಡ್ಕೊಬಿಡ್ರಿ, ಸುಮ್ಮನೆ ಚಪ್ಪಾಳೆ ಬಿಡ್ರಿ ಅಷ್ಟೇ. ಯಾರೊಬ್ಬರು, ಅಮ್ಮ ಮಾರುತಿ ಕಾರ್ ನಾನು ಯಾವಾಗ ತಗೋಬೇಕಾಗಿತ್ತು, ನಾನು ಇದ್ರೆ ಬೇಸಿತ್ತು, ಬೇಡ ಅಂತ ದುಷ್ಟ ಆಲೋಚನೆಗಳು ಬೇಡ. ಪ್ರಿಯ ದೇವಜನರೇ, ಪೇತ್ರನು ತನ್ನ ಮೊದಲನೇ ಪತ್ರಿಕೆಯಲ್ಲಿ
3ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೀತಾನೆ. ಮೊದಲನೇ ಪೇತ್ರನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ ಸ್ವಲ್ಪ 5, 6, 7 ಅಥವಾ 4, 5, 6, 7 ಓದಮ್ಮ. ಸ್ವಲ್ಪ ಮೈಕ್ ತಗೋ. ನಮ್ಮಲ್ಲಿ ಯವನಸ್ಥರು ಇನ್ನೂ ಬಹಳಷ್ಟು ಜನ ಬೈಬಲ್ ತರ್ತಾ ಇಲ್ಲ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 4, 5, 6, 7 ಓದಮ್ಮ. ಗಟ್ಟಿ ಯಾರು ತಗೊಂಡು ಓದ್ರಿ. ಜಡೆ ಹೆಣೆದುಕೊಳ್ಳುವುದು, ಬೇಡ ಮುಂದೆ ಹೋಗು. ಜಡೆ ಗಿಡ ಬೇಡ, ಮುಂದೆ ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು ಆಗಿದೆ. ಮುಂದೆ ಪೂರ್ವಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟ ಭಕ್ತಿಯರಾದ ಸ್ತ್ರೀಯರು ಸಹ ಹೀಗೆಯೇ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬೀರ ಪಡದೆ ಒಳ್ಳೆದನ್ನೇ ಮಾಡುವವರಾಗಿದ್ದರು. ಸಾರಳು ಹಾಗೆಯೇ ಅಬ್ರಹಾಮನಿಗೆ ವಿಧೇಯಳಾಗಿದ್ದಳು. ಆಮೇಲೆ ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದದೆ. ಏನಂತ ಕರೀತಾಳಂತಮ್ಮ? ಸಾರಳು ಅಬ್ರಹಾಮನ್ ಏನಂತ ಕರೀತಾಳಂತೆ? ಯಜಮಾನ. ನಿನ್ನೆ ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಯಾವುದೋ ಒಂದು ಒಳ್ಳಿ ಅದ್ರಲ್ಲಿ ಅವ್ರು ಕೇಳ್ತಾರೆ, ನಿಮ್ಮ ಹೆಂಡತಿ ನಿಮ್ಮನ್ನು ಯಾವ ಹೆಸರಿಂದ ಕರೀತಾರೆ ಅಂದ. ಆಯಪ್ಪ ಸುಮ್ಮನಿರ್ರಿ, ಮರೆ ತೆಗಿಬೇಡ್ರಿ ಅಂದ. ಇಂಟರ್ವ್ಯೂ ಮಾಡೋದು ದೊಡ್ಡ ಮನುಷ್ಯ, ಭಾಳಷ್ಟು ಹೆಸರು ಮಾಡಿದಂಥ ಮನುಷ್ಯ. ಇವತ್ತು ಎಲ್ಲ ಸಹೋದರಿಯರ ಬಗ್ಗೆ ಬಹಳಷ್ಟು ಗೌರವ ಇದೆ, ಎಲ್ಲ ತಾಯಂದಿರ ಬಗ್ಗೆ ಬಹಳಷ್ಟು ಗೌರವ ಇದೆ. ಹಿರಿಯ ಸಹೋದರಿಯರಿಗೆ ಮತ್ತು ತಂಗಿಯರ ಬಗ್ಗೆ ಬಹಳ ಗೌರವಪೂರ್ವಕವಾಗಿ ನಾನು ಮಾತಾಡ್ತಾ ಇದ್ದೀನಿ. ಯಾವುದನ್ನು ನಾವು ನನ್ನ ಬಗ್ಗೆ ಗೊತ್ತಾ, ನನ್ನ ಬಗ್ಗೆ ನಮ್ಮ ಯಜಮಾನ್ರು ಹೇಳ್ಯಾರ, ಪಾಸ್ಟ್ರ್ ಹೇಳ್ಯಾರ, ಇಂಥವೆಲ್ಲ ಇಂಟರ್ಲೂಡ್ಗಳು ಬಾರಿಸ್ಬೇಡ್ರಿ. ನೇರವಾಗಿ ವಾಕ್ಯವನ್ನು ನಾವು ಇದ್ದಂತೆ ವಾಕ್ಯದ ನೆರಳಿನಲ್ಲಿ ನಾವು ಗಮನಿಸೋಣ. ಪ್ರೀತಿಯ ದೇವ ಜನರೇ, ಆನ್ ಎ ಸೀರಿಯಸ್ ನೋಟ್, ಪೇತ್ರನು ವಿಶ್ವಾಸಿಗಳಿಗೆ ಬರಿತಾ ಇದ್ದಾನೆ, ಗಂಡು ಮಕ್ಕಳು ಯಾವ ರೀತಿ ಇರಬೇಕು, ಹೆಣ್ಣು ಮಕ್ಕಳು ಯಾವ ರೀತಿ ಇರಬೇಕು ಅಂತೇಳಿ ಬಹಳ ಇಂಪಾರ್ಟೆಂಟ್ ವಿಷಯಗಳನ್ನ ಭಾಳ ಸುಲಭವಾಗಿ ಬರೆದನ್ರಿ. ಇದ್ರ ಬಗ್ಗೆ ಏನು ಹೇಳ್ತೀರಾ, ವಾಲ್ಯೂಮ್ಸ್ ಗಟ್ಟಲೆ ಜನರು ಕ್ಲಾಸಸ್ ಕೌನ್ಸಿಲಿಂಗ್ ಅಂತ ತೊಗೊಳ್ತಾರೆ. ಯಾಕೆ ಕೌನ್ಸಿಲಿಂಗ್ ಮಾಡಿ ಬೈಬಲಲ್ಲಿ ಪೇತ್ರನ ಬರೆದ ಪತ್ರಿಕೆ ಓದ್ಬಿಟ್ರೆ ಸಾಕು ನಮಗೆ. ಅದ್ರಿಗೋಸ್ಕರ ಕೌನ್ಸಿಲಿಂಗ್ ಒಂದ್ಸಲ ಹಿಂಗೆ ಕೌನ್ಸಿಲಿಂಗ್ ಅಂತ, ಫ್ಯಾಮಿಲಿ ಕೌನ್ಸಿಲಿಂಗ್ ಅಂತ ಇತ್ತಂತೆ. ಗಂಡ ಹೆಂಡ್ತಿಗೆ ಏನೋ ಜಗಳ ಇತ್ತಂತೆ, ಕೌನ್ಸಿಲಿಂಗ್ ಗೊತ್ತಲ್ಲ, ಸಲಹೆ ಕೊಡೋರು, ಅವರಿಬ್ಬರಿಗೆ ಸ್ವಲ್ಪ ಏನಾರ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡೋರು ಅಂತ ಸಮಾವೇಶ ಇತ್ತಂತೆ. ಸಮಾವೇಶ ಇದ್ದಾಗ ಗಂಡ ಹೆಂಡತಿ ಜೊತೆಗೆ ಬರಬೇಕು, ಕಾನ್ಫರೆನ್ಸ್ ಅಂದ್ಕೊಳ್ರಿ. ಕಾನ್ಫರೆನ್ಸಿಗೆ ಕಪಲ್ ಕಾನ್ಫರೆನ್ಸ್ ಅಂತ ಕರೆದ್ರಂತೆ. ಗಂಡ ಹೆಂಡತಿ ಬರಬೇಕು, ಅವರಿಬ್ಬರು ಪಕ್ಕದಾಗ ಕೂತ್ಕೋಬೇಕು ಅಂತ ಹೇಳಿದ್ರಂತೆ. ಸೊ ಗಂಡ ಹೆಂಡತಿ ಪಕ್ಕ, ಗಂಡ ಹೆಂಡತಿಯ ಬಲಗಡೆ ಕೂತ್ಕೋಬೇಕು ಅಂತ ಹೇಳಿದ್ರಂತೆ. ಹೋಗಿ ಹೆಂಡತಿಯ ಬಲಗಡೆ ಗಂಡ ಕೂತ್ಕೋಬೇಕು ಅಂತ ಹೇಳಿದ್ರಂತೆ. ಪಾಪ ಬರುವಾಗ ತುಂಬ ನೀಟಾಗಿ ಕೈ ಹಿಡ್ಕೊಂಡೇ ಬಂದರು. ಗಂಡ ಹೆಂಡತಿ ನೀಟಾಗಿ ರೆಡಿಯಾಗಿ ಕಪಲ್ ಜೋಡಿಗಳು ಭಾಳ ಚೆನ್ನಾಗಿ ಬಂದರು. ಕಾನ್ಫರೆನ್ಸ್ ಮುಗಿದು ಹೋಗೋಷ್ಟೊಳಗೆ ಗಂಡ ಹಿಂಗೆ ನಡೀತದಾನಂತೆ. ಹೆಂಡ್ತಿಗೆ ತಿವುದು ಒಂದು ಚಾಸಿನೇ ಬೆಂಡ್ ಆಗ್ಬಿಡುತ್ತೆ. ಒಂದು ಕೇಳಿಸ್ಕೊಂಡೆ, ನೋಡಿದೆ, ಸೊಟೆ ತಿವುದು ಪೂರ್ತಿ ಹಿಂಗೆ ಬರಕ್ಕೆ ಹಿಂಗೆ ಬಂದು ನಮ್ಮ ಯಜಮಾನ ಲಂಗಡ. ಸೊ ವಾಕ್ಯ ನಿನಗೆ, ನನಗೆ, ಅವರಿಗೆ, ಇವರಿಗೆ ಅಲ್ಲ, ವಾಕ್ಯ ನನಗೋಸ್ಕರ. ಹಲ್ಲೆಲೂಯಾ. ಅವಳು ಬಂದಿದ್ದರೆ ಬೇಸಿತ್ತು, ಅವನು ಬಂದಿದ್ದರೆ ಬೇಸಿತ್ತು, ಎಷ್ಟು ಕರೆದೇ ಬರಲಿಲ್ಲ, ಬೇಡ, ನೀನು ಬಂದಿಲ್ಲ, ನಿನಗೋಸ್ಕರ ಇದು ವಾಕ್ಯ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಪೇತ್ರನು ಬಹಳ ಸ್ಪಷ್ಟವಾಗಿ, ಅವನೊಬ್ಬ ಫ್ಯಾಮಿಲಿ ಮ್ಯಾನ್, ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್. ರೇಮಂಡ್ಸ್ ಯೇಸು ಸ್ವಾಮಿನ ಸೀದಾ ಕರ್ಕೊಂಡೋಗಿದ್ದ ಅವ್ರ ಅತ್ತೆಗೆ ಜ್ವರ ಬಂತಂತೇಳಿ, ಅಂಥ ಘನಂದಾರಿ ಮನುಷ್ಯ ಅವನು. ಸ್ವಾಮಿ ಇಲ್ಲಿಂದ ಪ್ರಾರ್ಥನೆ ಮಾಡು, ನನ್ನ ಅತ್ತೆಗೆ ಜ್ವರಕ್ಕೆ ಬೇಡ, ಬಂದು ಕೈ ಇಟ್ಟು ಪ್ರಾರ್ಥನೆ ಮಾಡಬಾ ಸುಮ್ಮನೆ, ಇವ್ರಿಗೆ ನಿನ್ನ ನಂಬಿಕೆ ಸ್ವಸ್ಥ ಮಾಡ್ತು ಹೋಗಿ ಹಂಗೆ ಹೇಳೋಕ್ಕೋಬೇಡ, ನಾನು ಶಿಷ್ಯ ಇದ್ದೀನಿ, ನಮ್ಮ ಮನೆಗೆ ಬರಲಿಲ್ಲ ನೋಡು. ಅವ್ರ ಅತ್ತೆ ಬಗ್ಗೆ ಅಷ್ಟು ಪ್ರೀತಿ ಇತ್ತು, ಭಯ ಇತ್ತು, ನನಗಂತೂ ಗೊತ್ತಿಲ್ಲ. ಮೇಲೆ ಓದೋಕ್ಕೆ ಹೇಳೋಣಂತೆ. ಒಟ್ಟು ಯೇಸು ಸ್ವಾಮಿ ಕರ್ಕೊಂಡೋಗಿ ಪಾಪ ಎಮ್ಮಗೆ ವಾಸಿ ಮಾಡಿಸಿ, ಅಡುಗೆ ಮಾಡಿಸಿ, ಊಟ ಮಾಡಿಸಿ ಕಳಿಸಿದ. ಭಾಳ ಫ್ಯಾಮಿಲಿ ಬಗ್ಗೆ ಬಹಳ ಕನ್ಸರ್ನ್ ಇರುವಂಥ ವ್ಯಕ್ತಿ ಪೇತ್ರ. ಅವತನ್ನು ಹೇಳ್ತಾನೆ ಈ ವಾಕ್ಯದಲ್ಲಿ, ಮಹಿಳೆಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. ಅದಾದ ಮೇಲೆ ಹೇಳ್ತಾನೆ, ಅಮ್ಮ ಮುಂದೆ ಓದಮ್ಮ. ಯಾವ ಭೀತಿಗೂ ಗಾಬರಿ ಪಡದೆ, ಅದಾಯಿತು, ಒಳ್ಳೆದನ್ನೇ ಮಾಡುವವರಾಗಿದ್ದರು. ಸರಳ ಆಯಿತು. ನೆಕ್ಸ್ಟ್,
ನೀವು ಸಾರಳ ಕುಮಾರ್ತೆಗಳಾಗಿದ್ದೀರಲ್ಲ, ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂದು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ, ಸಂಸಾರ ಮಾಡಿರಿ, ಬಾಳ್ವೆ ಮಾಡಿರಿ ಅಂತ ಹೇಳ್ತಾನೆ. ಮೊದಲು ಹೆಂಡತಿಗೆ ಬುದ್ಧಿ ಮಾತು ಹೇಳ್ತಾನೆ, ಅಮ್ಮ ನಿನ್ನ ಗಂಡನಿಗೆ ನೀನು ಅಧೀನಳಾಗಿರ್ಬೇಕಂದ್ರೆ ಏನು ಅಂದರೆ ಅವನ ಒಡೆತನವನ್ನು ಸ್ವೀಕರಿಸುವಂಥ ವ್ಯಕ್ತಿಯಾಗಬೇಕು. ಅವನ ಒಡೆತನವನ್ನು, ಅವನ ಅಧಿಕಾರವನ್ನು ಒಪ್ಪಿಕೊಳ್ಳುವಂಥ ವ್ಯಕ್ತಿಯಾಗಿರಬೇಕು. ಸಿಂಪಲ್ ಟರ್ಮ್ಸಲ್ಲಿ ಒಂದು ಮಾತು ಹೇಳ್ತೀನಿ, ನಿನ್ನ ಗಂಡ ಏನೇ ಆಗಿರಲಿ ನಿನ್ನಷ್ಟು ಬುದ್ಧಿವಂತನಲ್ಲ, ನಿನ್ನಷ್ಟು ಜ್ಞಾನವಂತನಲ್ಲ. ಸಹೋದರಿಗೆ ಹೇಳ್ತಾ ಇದ್ದೀನಿ, ನಿನ್ನ ಗಂಡ ನಿನ್ನಷ್ಟು ವಿವೇಚನೆ ಇಲ್ಲ, ನಿನ್ನ ಗಂಡನಿಗೆ ನಿನ್ನಷ್ಟು ತಾಳ್ಮೆ ಇಲ್ಲ, ನಿನ್ನ ಗಂಡ ನಿನ್ನಷ್ಟು ಓದ್ಕೊಂಡಿಲ್ಲ. ಹೋಗ್ಲಿ ಬಿಡ್ರಿ, ಓದ್ಕೊಂಡು ಇಲ್ಲ. ಹಿಂಗೆ ಒಂದು ಸಭೆಗೆ ಹೋಗಿದ್ದೆ. ಸಭೆಗೆ ಹೋದಾಗ ವಾಕ್ಯ ಹೇಳುವಾಗ ಅಲ್ಲಿ ಚರ್ಚೆಲ್ಲ ಆದಮೇಲೆ ಒಬ್ಬ ಸಹೋದರಿ ಬಂದು ಅದ್ಭುತವಾಗಿ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾಳೆ. ನಾನು ಎಷ್ಟು ನನಗೆ ಬರೋಂಗಿಲ್ಲ, 100 ಶಾಲೆ, ನಾನು ಕನ್ನಡದ ಶುರು ಹಚ್ಕೊಂತೀನಿ. ಅಮ್ಮ ಟಸ್ಕು ಅಂತೇಳಿ ಪೀಕ್ಲಾಟ ಬಂತು. ಇದು ಏನು ಬಂತು ಪೀತೆ ಅಮ್ಮ, ಏನು ಓದ್ಕೊಂಡಿ ಅಮ್ಮ ನೀನು ಅಂದೆ. ಐ ಆಮ್ ಚೂಯಿಂಗ್ MBA ಮಾಡ್ಕೊಂಡಿನಿ, ಅದು ಮಾಡ್ಕೊಂಡಿನಿ, ರಿಸರ್ಚ್ ಮಾಡ್ತೀನಿ, ಸಿನಾಪ್ಸಿಸು ಥೀಸಿಸು ಪೈಸಿಸು ಅಂದ್ಲು. ಆಯ್ತಮ್ಮ, ಕೊನೆಗೆ ನಮ್ಮ ಯಜಮಾನ್ರ ಕರ್ಕೊಂಬರ್ತೀನಿ, ನಮಗೋಸ್ಕರ ಪ್ರೇಯರ್ ಮಾಡಿರಿ ಅಂದ್ಲು. ಅವ್ರ ಯಜಮಾನ್ರ ಕರ್ಕೊಂಬಂದ್ಲು. ಅದು ನೋಡಿದ್ರೆ ಅಬ್ಬೆ ಹಿಂಗ ಆಯ್ತದು. ಅದು ಏನೂ ಓದಿಲ್ಲ, ಏನು ಕೆಲಸ ಮಾಡ್ತಾನೆ ಅಂದರೆ ಆತ ಪ್ರೈವೇಟಲ್ಲಿ ಅಣ್ಣ ಅದು ಏನು ಕೇಬಲ್ ವೈರ್ಗಳು ಕನೆಕ್ಷನ್ ಅದು KEB-ನಲ್ಲಿ ಬೇರೆ ಪ್ರೈವೇಟ್ರಿಗೆ ಕೊಟ್ಟಿರ್ತಾರೆ, ಔಟ್ಸೋರ್ಸಿಂಗ್ ಕೊಟ್ಟಿರ್ತಾರೆ, ಕಾಂಟ್ರಾಕ್ಟ್ ಕೊಟ್ಟಿರ್ತಾರಲ್ಲ, ಹೋಗಿ ಮೇಂಟೈನ್ ಮಾಡೋದು, ಜೀಪತ್ತಿ ಮೇಲೆ ರಿಪೇರ್ ಅಂತ ಕೆಲಸ ಮಾಡ್ತಾನತ್ತ ಪ್ರೈವೇಟಲ್ಲಿ. ಎಲ್ಲೆಲ್ಲಿ ಲ್ಯಾಂಪ್ಗಳು ಕೆಟ್ಟೋಗಿದ್ರೆ ಮೇಲೆ ಹತ್ತಿ ಮಾಡೋಕ್ಕೋಸ್ಕರ. ಏನೂ ಓದಿಲ್ಲ ಹುಡುಗ. ಈಕೆ ಭಯಂಕರ ಓದಿದ್ದಾಳೆ. ನಾನೇನು ಹೇಳ್ತಿದ್ದೀನಿ, ನಿನ್ನ ಗಂಡ ಓದಿರಂಗಿಲ್ಲ, ನೀನು ಬಹಳ ಓದಿರ್ತಿ. ನಿನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಭಯಂಕರವಾಗಿರ್ತತೆ. ನಿಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಡ್ಯಾಶ್ 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 ಗನಂದಾರಿ ಕುಟುಂಬ. ನಿಮ್ಮ ಗಂಡನ ಫ್ಯಾಮಿಲಿ ಭಾಳ ಲೋ ಪ್ರೊಫೈಲ್, ವಾಟ್ ಎವರ್ ಇಟ್ ಈಸ್. ಇನ್ನೊಂದು ಕಡೆ ಅವನು ಬಹಳ ಕೋಪಿಷ್ಟ, ಬಹಳ ಒರಟು ಸ್ವಭಾವದವನು, ಕೆಟ್ಟ ಚಟಗಳಿದ್ದಾವೆ, ಹೊಡಿತಾನೆ, ಬಡಿತಾನೆ, ಹೊಲಸು ಮಾತುಗಳು, ಚರ್ಚಿಗೆ ಬರೋಂಗಿಲ್ಲ, ವಾಕ್ಯ ಗೊತ್ತಿಲ್ಲ, ಡ್ಯಾಶ್ 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 ಅವೆಲ್ಲ ಹೇಳಿಲ್ಲ. ವಾಕ್ಯ ಹೇಳ್ತಾನೆ, ನಿನ್ನ ಗಂಡನಿಗೆ ಅಧೀನರಾಗಿ, ಅಷ್ಟೇ ಸಿಂಪಲ್. ಇದಿದ್ದರೆ ಅಧೀನಳಾಗು, ಇದಿರಲಿಲ್ಲ ಅಂದರೆ ಅಧೀನ ದನಕ್ಕೆ ಬಡ್ದಂಗೆ ಬಿಡಿ ಅಂತ ಕೊಟ್ಟಿಲ್ಲ ವಾಕ್ಯದಲ್ಲಿ. ನೀನು ನಿನ್ನ ಗಂಡನಿಗೆ ಅಧೀನನಾಗಿರ್ಬೇಕಷ್ಟೇ, ಆತನ ಒಡೆತನವನ್ನು ನೀನು ಒಪ್ಪಿಕೊಳ್ಳಬೇಕಷ್ಟೆ. ಅಂದರೆ ಸುಮ್ಮನೆ ಸಾಧು ಪ್ರಾಣಿ ಇದ್ದಂಗೆ ಇರಬಾರ್ದು. ನಿನ್ನ ಒಳ್ಳೆತನದಿಂದ ನಿನ್ನ ಯಜಮಾನನನ್ನು ಕಾಪಾಡಿಕೊಳ್ಳುವಂಥ ಸಾಮರ್ಥ್ಯ ನಿನ್ನ ಕೈಯಲ್ಲಿದೆ. ಬಹಳ ಜನ ಸಹೋದರಿಗಳಿಂದ ನನ್ನ ಗಂಡನಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಅವನಿಗೆ ಕುಟುಂಬದ ಬಗ್ಗೆ ಕಾಳಜಿ ಇಲ್ಲ. ಭಾಳ ಮಂದಿ ನಮ್ಮ ಪೇರೆಂಟ್ಸೇ ಇದ್ದಾರೆ, ನಮ್ಮ ಸ್ಟೂಡೆಂಟ್ ಪೇರೆಂಟ್ಸ್ ಭಾಳ ಮಂದಿ. ಕಾಮನ್ ಆಗಿರೋ ಪ್ರಾಬ್ಲಮ್ ಅಂದರೆ, ನಾನೇ ದುಡಿಬೇಕು ಸರ್, ನಮ್ಮ ಯಜಮಾನ ಬರೀ ಕುಡಿತಾನೆ ಮಕ್ಕೊಂತಾನೆ, ನನ್ನ ಯಜಮಾನ ಬರೀ ಇದು ಮಾಡ್ತಾನೆ ಅದು ಮಾಡ್ತಾನೆ, ಮನೆಗೆ ಇರ್ತಾನೆ, ಏನು ಮಾಡಲ್ಲ, ನಾನೇ ದುಡಿಬೇಕು. ಅಂಥ ಪುರುಷರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಆದರೆ ನಿನ್ನ ಒಳ್ಳೆಯತನದಿಂದ, ಯಾವ ತನದಿಂದ? ನಿನ್ನ ಜಾಣ್ಮೆ ಅಲ್ಲ, ನಿನ್ನ ತಾಳ್ಮೆ ಅಲ್ಲ, ನಿನ್ನ ಲೌಕಿಕ ಏನಂತಾರೆ ನಾಲೆಡ್ಜು, ಜನರಲ್ ನಾಲೆಡ್ಜು, ಕರೆಂಟ್ ಅಫೈರ್ಸು ಅದ್ರ ಬಗ್ಗೆ ಎಲ್ಲ, ನಿನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡಲ್ಲ, ನಿನ್ನ ಒಳ್ಳೆಯತನದಿಂದ ನಿನ್ನ ಗಂಡನನ್ನು ನೀನು ಕ್ರಮಶಿಕ್ಷಣಕ್ಕೆ ಒಳಪಡಿಸ್ಬೇಕು. ಆತನ ಒಡೆತನಕ್ಕೆ ಒಳಗಾಗಿ ಆತನನ್ನು ತಿದ್ದುವಂಥ ಸಾಮರ್ಥ್ಯ ಸ್ವಾಮಿ ನಿನ್ನ ಕೈಯಲ್ಲಿ ಕೊಟ್ಟಿದ್ದಾನೆ. ನಂಬಿದ್ರೆ ಗಟ್ಟಿಗೆ ಆಮೇಲೆ ಹೇಳ್ಬೋದು, ಇಲ್ಲಿ ಬಿಡಪ್ಪ ಯಾರಿಗನಾಗಿತ್ತು, ನನ್ನ ಗಂಡನ ಮಾತ್ರ ಆಗಂಗಿಲ್ಲ ಅನ್ನಂಗಿದ್ದೀರಿ ನೀವೆಲ್ಲ ಕೂತ್ಕೊಂಡವರು ಅಲ್ಲ. ದಾವೀದನ ಹತ್ತಿರ ಅದ್ರ ಬಗ್ಗೆ ನಾನು ಹೇಳೋಕ್ಕಂತ ನಾನು ಪ್ರಿಪೇರ್ ಆಗಿಲ್ಲ, ಹೇಳ್ತಾ ಇದ್ದೀನಿ. ಒಂದು ಸಲ ಯಾವಾಗ ಚರ್ಚಲ್ಲಿ ಹೇಳಿದ್ದೀನಿ, ನಾಬಾಲನ ಹೆಂಡತಿ ಅಂತ ಹೇಳಿದ್ದೀನಿ ನಾನು. ದಾವೀದನು ಅಡವಿಯಲ್ಲಿ ಸೌಲನಿಂದ ತಪ್ಪಿಸ್ಕೊಂಡು ಓಡಾಡುವಾಗ, ಯಾಕಂದರೆ ಸೌಲನ ದಾವೀದನ್ನು ಸಾಯಿಸಬೇಕು ಅಂತ ಭಾಳ ಕಷ್ಟಪಡ್ತಾ ಇದ್ದ, ಅವನ ಕೈ ಸಿಗ್ತಿರ್ಲಿಲ್ಲ. ಆದರೂ ಕೂಡ ಹುಡುಕ್ತಾ ಇದ್ದ, ಯಾಕಂದ್ರೆ ನನ್ನ ಸೀಟ್ ಅವನೇ ತಗೊಳ್ತಾನೆ, ದಾವೀದ ಹೆಂಗನ ಮಾಡಿ ಸಾಯಿಸ್ಬಿಡ್ಬೇಕಂತೇಳಿ ಒಂದು ಆರ್ಮಿ ತಗೊಂಡು ಅವನು ಹೋಗ್ತಾ ಇದ್ದ ದಾವೀದನ್ನು ಹಿಡ್ಕೊಂಡು ಹೋಗೋಕ್ಕೆ. ದಾವೀದ ತಪ್ಪಿಸ್ಕೊಂಡ್ಬಿಟ್ಟು ಗುಡ್ಡಗಳಲ್ಲಿ ಗುಹೆಗಳಲ್ಲಿ ಅಲ್ಲಿ ಇಲ್ಲಿ ಅಡ್ಕೊಳ್ತಾ ಇದ್ದ. ಅಲ್ಲಿ ಈ ಒಬ್ಬ ನಾಬಾಲ ಅಂತ ಒಬ್ಬ ಇದ್ದ. ಆತನ ಹೆಸರು ಬಗ್ಗೆ ನಮಗೆ ಅಷ್ಟು ಡೀಟೇಲ್ಸ್ ಬೇಡ, ರೆಫರೆನ್ಸ್ ಕೂಡ ಬೇಡ. ಆತನ ಬಹಳ ಶ್ರೀಮಂತ, ಬಹಳಷ್ಟು ಕುರಿಗಳಿದ್ದು, ಅಲ್ಲಿ ಸ್ವಲ್ಪ ಬೇರೆಯವರಿಂದ ಆ ಕುರಿ ಕಾಯೋಂಥ ಸರ್ವೆಂಟ್ಸಿಗೆ ಜಗಳಗಳಾಗ್ತಾಯಿತ್ತು. ಸ್ವಲ್ಪ ಅವರು ದಬ್ಬಾಳಿಕೆ ಒಳಗಾಗುವಾಗ ದಾವೀದನು ಹೋಗಿ ಈ ನಾಬಾಲನ ಸೇವಕರನ್ನ ಸೇವ್ ಮಾಡಿರ್ತಾನೆ, ಕಾಪಾಡಿರ್ತಾನೆ.
ಅರ್ಥ ಆಗ್ತಿದ್ದೇನೆ ಹೇಳೋದು ನಿಮಗೆ? ದಾವೀದ, ಇಲ್ಲಿ ನಾಬಾಲ ಅಂತ ಒಬ್ಬ ಇದ್ದಾನೆ. ಆತ ಬಹಳ ಶ್ರೀಮಂತ, ಸಾವಿರಾರು ಕುರಿಗಳಿದ್ದಾವೆ, ಸಾಕೋದಕ್ಕೋಸ್ಕರ ನೋಡ್ಕೊಳ್ಳೋಕ್ಕೋಸ್ಕರ ಕುರುಬರನ್ನ ಇಟ್ಟಿದ್ದಾನೆ, ತನ್ನ ಸರ್ವೆಂಟ್ಸ್ ಇಟ್ಟಿದ್ದಾನೆ. ಅವರು ಹೋಗಿ ಅಡವಿಯಲ್ಲಿ ಕೆಲಸ ಮಾಡ್ಕೊಂಡಿರುವಾಗ ಬೇರೆಯವರು ಬಂದು ಅವ್ರನ್ನ ದಬ್ಬಾಳಿಕೆ ಮಾಡಿ, ಕಳ್ಳರು ಬಂದು ಅವ್ರನ್ನ ಒಟ್ಟು ಹಿಂಸೆಗೆ ಗುರಿ ಮಾಡ್ತಾ ಇರ್ತಾರೆ. ಆವಾಗ ದಾವೀದ ಅವ್ರನ್ನ ಸಹಾಯ ಮಾಡಿ ಅವರ ಕುರಿಗಳನ್ನು, ಅವರ ಸೇವಕರನ್ನ ಕಾಪಾಡಿರ್ತಾನೆ. ಅರ್ಥ ಆಯ್ತಲ್ಲ? ಈಗ ನಾಬಾಲ ಒಂದು ಹಬ್ಬ ಮಾಡ್ತಾನೆ, ಉಣ್ಣೆ ಕತ್ತರಿಸುವಂಥ ಒಂದು ದೊಡ್ಡ ಹಬ್ಬ ಮಾಡ್ತಾರೆ ಅವರು ಕುರಿಕಾಯರು. ನಮಗೆ ಗೊತ್ತಿಲ್ಲ, ನಮ್ಮ ರಾಜ್ಯದಲ್ಲಿ, ನಮ್ಮ ಪ್ರದೇಶದಲ್ಲಿಲ್ಲ. ಆಗ ಒಂದು ದೊಡ್ಡ ಔತಣ ಬ್ಯಾಂಕ್ವೆಟ್ ಮಾಡಿ ಎಲ್ಲರಿಗೆ ಊಟ ಕೊಟ್ಟು ಅದು ಇದು ಮಾಡುವಾಗ ಆ ಸುದ್ದಿ ದಾವೀದನಿಗೆ ಬರುತ್ತೆ. ಅಮ್ಮ ಇಲ್ಲಿ ವಾಕ್ಯ ಕೇಳಿಸ್ಕೊಡು, ಹೊರಗಡೆ ಆಮೇಲೆ ನೋಡುವಂತ್ರಿ. ಇಲ್ಲಿ ದಾವೀದನಿಗೆ ಗೊತ್ತಾಗುತ್ತೆ ಇಲ್ಲಿ ದೊಡ್ಡ ಹಬ್ಬ ಆಗ್ತಾ ಇದೆ ಅಂದರೆ. ಪಾಪ ಇವನು ಗುಹೆಯಲ್ಲಿದ್ದಾನೆ, ಊಟ ಇಲ್ಲ, ಸೌರ ಬೇರೆ ಇವನು ಹೊಡಿಬೇಕಂತ ಹುಡುಕ್ತಾ ಇದ್ದಾನೆ. ಸ್ವಲ್ಪ ಹೋಗಿ ನಾಬಾಲ್ನ ಹತ್ರ ಹೋಗಿ ಏನಾದರೂ ಊಟಕ್ಕೆ ಸ್ವಲ್ಪ ಇಸ್ಕೊಂಬರ್ರಪ್ಪ, ನಾವು ಅವ್ರಿಗೆ ಹೆಲ್ಪ್ ಮಾಡಿವಲ್ಲ ಅಂತ ತನ್ನ ಸರ್ವೆಂಟ್ಸ್ನ ಕಳಿಸ್ತಾನೆ. ಸರ್ವೆಂಟ್ಸ್ ಹೋಗಿ ನಾಬಾಲ್ನಾಗ ಹೇಳ್ತಾರೆ, ಅಯ್ಯ ಹಿಂಗೆ ಇಷಯನ ಮಗನಾದ ದಾವೀದ ಇದ್ದಾನಲ್ಲ, ಆತ ನಿಮ್ಮ ಸೇವಕರನ್ನೆಲ್ಲ ಕಾಪಾಡಿದ್ದಾನೆ, ಅವರು ನಿಮ್ಮ ಕುರಿ ಆಸ್ತಿ ಪಾಸ್ತಿನ ಕಾಪಾಡಿದ್ದಾನೆ ಕಳ್ಳಕಾಕರಿಂದ. ಸ್ವಲ್ಪ ಒಂದಿಷ್ಟು ಊಟ ಅದು ಇದು ಬೇಕು ಅಂತ ಕೇಳ್ತಾ ಇದ್ದಾನೆ, ಸ್ವಲ್ಪ ದಯಮಾಡಿ ಕೊಡ್ತೀರಾ ಅಂದರೆ ಇವನಾಗಲೇ ನಮ್ಮ ಒಂದು ಟೈಟ್ ಆಗಿದ್ದ ಕುಡಿದು. ಇಷಯ ಯಾರು, ದಾವೀದ ಯಾರು, ನನಗೆ ಅಂಥವ್ರು ಯಾರೂ ಗೊತ್ತಿಲ್ಲ, ನನಗೆ ಯಾರು ಏನು ಸಹಾಯ ಮಾಡೋಣ ನಮಗಂತೂ ಗೊತ್ತಿಲ್ಲ ಅಂದರೆ ಆ ಒಂದು ಒರಟುತನ, ಏನಂತೀರ, ಘಮಂಡ್ ಅಂತ ಹೇಳ್ತಾರಲ್ಲ, ಅಹಂಕಾರ, ದುರಹಂಕಾರ ಅವನ ತಲೆ ಮೇಲೆ ಏರ್ಬಿಟ್ಟಿತ್ತು. ನನ್ನಂಥವನು ಯಾರಿಲ್ಲ, ಅವನು ಯಾರು ಆಫ್ಟರ್ ಏನೋ ಸಹಾಯ ಮಾಡಿ ಸರ್ವೆಂಟ್ಸ್ ಮಾಡ್ತಾನೆ ಅಷ್ಟೇ, ನನ್ನ ಹತ್ರ ಬರೋದೇನೆ ಅಂಥ ವಿಷಯ, ನಾನೊಬ್ಬ ರಾಜ ಇದ್ದಂಗೆ ಇದ್ದೀನಿ, ಆ ರೇಂಜಲ್ಲಿ ಮಾತಾಡ್ತಾ ಇದ್ದಾನೆ. ಅಲ್ಲಪ್ಪ ಸ್ವಲ್ಪ ಊಟಕ್ಕೆ ಅದು ಇದು ಪಾಪ ಕಷ್ಟದಲ್ಲಿದ್ದಾನೆ, ನಿಮಗೆ ಸಹಾಯ ಮಾಡೋಣಂತೆ, ನಮ್ಗೆ ಅವೆಲ್ಲ ಗೊತ್ತಿಲ್ಲಪ್ಪ, ಸುಮ್ಮನೆ ಅಂತ ಹೆಸರು ಹೇಳ್ಕೊಂಡು ಬಂದು ನಮ್ಮ ಹತ್ರ ಸತಾಯಿಸ್ಬೇಕು ಹೋಗ್ಬೇಡ್ರಿ, ನನ್ನ ಡಿಸ್ಟರ್ಬ್ ಮಾಡಬೇಡ್ರಿ ಅಂತೇಳಿ ದುರಹಂಕಾರವಾಗಿ ಮಾತಾಡ್ತಾನೆ ನಾಬಾಲ್. ಈ ಸರ್ವೆಂಟ್ಸು ಫೇತ್ಫುಲ್ ತೊಗೊಂಬಂದು ದಾವೀದ ಹಿಂಗೆ ಅನ್ನ ನೋಡು ಅಂತ ಇಟ್ಟರು ಬತ್ತಿ. ದಾವೀದ ಏನು ಮಾಡ್ದ, ಯೆಹೋವನಾಣೆ ಅವನು ಮುಗಿಸ್ಬಿಡ್ತೀನಿ, ಸಿಟ್ಟು ಬಂತು ಅವನಿಗೆ. ಮೊದಲೇ ಹೊಟ್ಟೆಸುವೆ ಆಗೈತೆ ಪಾಪ, ಆ ಕಡೆ ಹೋದರೆ ಸೌಲ ಕಾಯಕತ್ತಾನೆ, ಈ ಕಡೆ ಊಟ ಇಲ್ಲ ನಮ್ಮವನಿಗೆ, ಅವನ ಜೊತೆಗೆ ಒಂದಿಷ್ಟು ಮಂದಿ ಜನರು ಇದ್ದಾರೆ, ಅವರಿಗೆಲ್ಲ ಊಟ ಬೇಕು, ಏನೋ ಅವತ್ತು ನಾವು ಸಹಾಯ ಮಾಡಿವಲ್ಲಪ್ಪ, ಹೋಗಿ ಸಹಾಯ ಅಂದರೆ ನಮ್ಮವನು ಗರ್ವದಿಂದ ಮಾತಾಡಿದ್ದಾನೆ. ಅವನನ್ನು ಖಂಡಿತವಾಗಿ ನಾನು ಮುಗಿಸ್ತೀನಿ ಅಂತ ಅವನು ಪ್ರಮಾಣ ಮಾಡಿಬಿಟ್ಟ ದಾವೀದ. ಮೊದಲು ಸಿಟ್ಟು ಅವನಿಗೆ, ಎಷ್ಟು ಹಂಬಲ್ ಆಗಿದ್ನೋ ಅಷ್ಟೇ ಸಿಟ್ಟು ಬರ್ತಾಯಿತ್ತು ದಾವೀದನಿಗೆ, ರೋಷ ಬಹಳ ಇತ್ತು ಅವನಿಗೆ. ಆ ಸುದ್ದಿ ಏನಾಯಿತು, ನಾಬಾಲನ ಹೆಂಡತಿಗೆ ಹೋಯಿತು, ಅಮ್ಮ ನಿನ್ನ ಗಂಡನ ಸೇವಕರಿಗೆ ದಾವೀದ ಈ ಥರ ಹೆಲ್ಪ್ ಮಾಡಿದ್ದು ನೋಡ್ರಿ. ಮೆಸೇಜ್ ಎಷ್ಟು ಫಾಸ್ಟ್ ಹೋಗ್ತಾವೆ, ವಾಟ್ಸಪ್ ಇಲ್ಲ, ಏನು ಚಾಟು, ಸ್ನ್ಯಾಪ್ ಚಾಟ್ ಇಲ್ಲ, ಆ ಚಾಟ್ ಇಲ್ಲ, ಈ ಚಾಟ್ ಇಲ್ಲ, ಮೆಸೇಜ್ ಅಂತ ಫಾಸ್ಟ್ ಹೋಗ್ತದೆ. ಅದಕ್ಕೋಸ್ಕರ ಜಾಬ್ನಾಗಿದ್ದರು ನಮ್ಮವ್ರು ಕುದುರೆ ಮೇಲೆ ಕೂತ್ಕೊಂಡು ಅಲ್ಲ ನೋಡಿ, ಅಷ್ಟು ಫಾಸ್ಟ್ ಹೋಗ್ಬಿಡ್ತು ಸುದ್ದಿ. ಯಾರಿಗೆ? ಅವ್ರ ಹೆಡ್ ಆಫೀಸ್ಗೆ ಹೋಯಿತು. ಅಮ್ಮ ನಿನ್ನ ಗಂಡ ಹಿಂಗೆ ದುರಹಂಕಾರವಾಗಿ ಮಾತಾಡಿದ್ದಾನೆ, ದಾವೀದ ಒಂದು ಸಲ ಚಾಲೆಂಜ್ ಮಾಡ್ಯಾನಂದರೆ ಬಿಡೋದಿಲ್ಲ, ನಾಮ್ ನಿಶಾನ ನಹಿ, ಎಲ್ಲ ಮುಗಿಸ್ಬಿಡ್ತಾನೆ ಗ್ಯಾರಂಟಿ. ಅಂದು ಕೂಡಲೇ ಅವನ ಹೆಂಡತಿ ಕೂಡಲೇ ಕಾರ್ಯತತ್ಪರಳಾಗ್ತಾಳೆ. ಶಿ ಬಿಕಮ್ಸ್ ಪ್ರೊಆಕ್ಟಿವ್. ಗಂಡನಿಗೆ ಹೋಗಿ ಬುದ್ಧಿ ಮಾತು ಹೇಳೋದಿಲ್ಲ. ಅಮ್ಮ ಏನು ಹೇಳ್ತಿದ್ದೀನಿ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ, ನಿಮ್ಮ ಒಳ್ಳೆತನದಿಂದ ಏನಂತೀರ, ಸಂಯಮಶೀಲತೆ, ಟೈಮ್ ಸೆನ್ಸ್, ಪ್ರೆಸೆನ್ಸ್ ಆಫ್ ಮೈಂಡ್ ಎಲ್ಲವನ್ನು ನಮ್ಮ ಕಂಟ್ರೋಲಾಗಿ ಇಟ್ಕೊಂಡು ಕೆಲಸ ಮಾಡಬೇಕು. ಹೆಣ್ಮಕ್ಳಿಗೆ ಆ ಚಾತುರ್ಯ ಇದೆ. ಗಂಡನ ಹತ್ರ ಹೋಗಿ ಅಲ್ಲಪ್ಪ ಅಂತ ಹೇಳೋಕೋರೆ ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಈಗ. ಅವನು ಇರೋ ಸ್ಪಿರಿಟ್ಸೇ ಬೇರೆ ಇದೆ ಇವಾಗ, ಅವನ ಲೆವೆಲ್ಲೇ ಬೇರೆ ಇದೆ ಇವಾಗ. ಅವನು ತನ್ನ ಐಶ್ವರ್ಯ ಮದ ಮತ್ಸರದಿಂದ ಉಕ್ಕಿಬಿಟ್ಟನೀಗ ಪಾರ್ಟಿ ಮಾಡಿ. ಅವನ ಹತ್ರ ಹೋಗಿ ಏನಾದರೂ ನೀತಿ ಬೋಧನೆ ಪಾಠ, ಮಾರಲ್ ಸೈನ್ಸು, ಬೈಬಲ್ ಟೀಚಿಂಗ್ ಮಾಡೋಕ್ಕಾಗಿಲ್ಲ, ಕೆಪಾಸಿಟಿ ಇಲ್ಲ. ಏನು ಮಾಡಲು, ಸೀದಾ ತನ್ನ ಸರ್ವೆಂಟಿಗೆ ಹೇಳಿ ಆ ದಾವೀದನಿಗೆ ಏನೇನು ಬೇಕಾಗಿತ್ತೋ ಅವೆಲ್ಲವನ್ನು ತಗೊಂಡು ಗಂಡನನ್ನು ಬೈಪಾಸ್ ಮಾಡಿ ಹೋದ್ಲು. ಗಂಡನ ಹತ್ರ ಹೋಗಲಿಲ್ಲ. ಟೈಮ್ ಸೆನ್ಸ್. ಆ್ಯಕ್ಚುಲಿ ಆ ಶ್ರೀಮಂತಿಕೆಗೆ ಯಾರು ಕಾರಣ? ಗಂಡ ಕಾರಣ. ಆದರೆ ಒರಟು ಸ್ವಭಾವ, ದುರಹಂಕಾರ, ಐಶ್ವರ್ಯ ತಲೆಗೆತ್ತಿದೆ, ತಲೆ ನೆತ್ತಿಗೇರಿದೆ ಅವನಿಗೆ ಕುತ್ಕೊಂಡು ಬುದ್ಧಿ ಮಾತೇಳಿ ಪಾಠ ಮಾಡಿ ಇಲ್ಲ, ಅವನ ಪ್ರಾಣ ಹೋಗುತ್ತೆ, ಅವನ್ನ ಕಾಪಾಡ್ಕೋಬೇಕು. ಇವಾಗ ಹೆಂಡತಿ ಬಂದ್ಲು, ಸೀದಾ ಬಂದು ದಾವೀದನ ಹತ್ರ, ಅಯ್ಯ ಅವ್ನು ಕಾಡು ಕತ್ತೆ ಇದ್ದಂಗೆ, ಅವನು ಬಿಟ್ಬಿಡು, ಅವನ ಮಾತು ನೀನು ಯಾವುದು ಮನಸ್ಸನ್ನು ಇಟ್ಕೊಳಕ್ಕೆ ಹೋಗಬೇಡ, ಅವನ ಪರವಾಗಿ ದಾಸಿ ನಾನು ಬಂದೀನಿ, ನಿನ್ನ ಪಾದ ಚರಣದ ದಾಸಿ ಅಂತ ಹೇಳ್ತಾಳೆ. ದೊಡ್ಡ ಸೌಕಾರ, ಒಬ್ಬ ರಾಜ ಇದ್ದಂಗೆ ಇರ್ತಾನೆ. ಅವನ ಹೆಂಡತಿ ಬಂದು ತನ್ನನ್ನು ತಾನು ತಗ್ಗಿಸಿಕೊಳ್ತಾಳೆ. ಅಮ್ಮ
ಅರ್ಥ ಆಗ್ತಿದೆ ಹೇಳೋದು ನಿಮಗೆ? ಪ್ರೆಸೆನ್ಸ್ ಆಫ್ ಮೈಂಡ್ ನಿನ್ನ ಕೈಯಲ್ಲಿದೆ. ನಿನ್ನ ಕುಟುಂಬವನ್ನು ಕಾಪಾಡಿಕೊಳ್ಳುವಂಥ, ನಿನ್ನ ಗಂಡನನ್ನು ಕಾಪಾಡಿಕೊಳ್ಳುವಂಥ ಕೆಪಾಸಿಟಿ ಸ್ವಾಮಿ ಬಲಹೀನವಾದಂಥ ನಿನ್ನ ಕೈಯಲ್ಲಿ ಕೊಟ್ಟಿದ್ದಾನೆ. ಅವನು ಬಹಳ ಒರಟ, ಎಂಥ ಕಷ್ಟ ಕೆಲಸ ಇರಲಿ, ಬಂಡೆನ ಸೀಳಿ ಗುಡ್ಡ ಸೀಳಿ ಏನೆಲ್ಲ ಮಾಡಿ ಕುಟುಂಬಕ್ಕೆ ಪೋಷಣೆ ಮಾಡುವಂಥ ಖಂಡ ಬಲ ಇದೆ ಆಗಲಿ, ಮೆದುಳಿಗೆ ಬಲ ಇರಲಿಕ್ಕಿಲ್ಲ. ಅವನನ್ನು ತಿರಸ್ಕಾರ ಮಾಡಬೇಡ. ಅವನನ್ನು ಏನು ಹೇಳ್ತೀರಾ, ಆ ವೀಕ್ನೆಸ್ ತಗೊಂಡು ನೀನು ಅವನನ್ನು ತುಳಿಯೋಕ್ಕೆ ನೋಡಬೇಡ. ಬಹಳ ಕುಟುಂಬಗಳಲ್ಲಿ ಇದೇ ಆಗುತ್ತೆ. ಗಂಡನ ಯಾವುದಾದರೂ ಒಂದು ವೀಕ್ನೆಸ್, ಅವನು ಇಂಥವನು ಅಂತ ಗೊತ್ತಾಯಿತು ಅಂದರೆ ಅದನ್ನೇ ಎನ್ಕ್ಯಾಶ್ ಮಾಡಿ ಅವನ ಪ್ರತಿ ಹಂತದಲ್ಲಿ ತುಳಿದು 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 ಅವನು ಏನಂತಾರೆ ನಾಮರ್ದು ಗಂಡಸಲ್ಲ ಅನ್ನಂಗೆ ಮಾಡಿಬಿಡ್ತೀರಿ ನೀವಲ್ಲ, ಬೇರೆಯವರು. ನೀವು ಭಾಳ ಒಳ್ಳೆಯವರು, ನಿಜ. ನಿನಗೇನು ಗೊತ್ತು, ಅವತ್ತು ಹಂಗೆ ಮಾಡಿಲ್ಲ ಅಂಥದ್ದು ಅರುಗಿಡಿ ನೀನು, ನಿನಗೇನು ಗೊತ್ತು, ಇರ್ಲಿ ಬಿಡ ಅವತ್ತು ಹಂಗೆ ಮಾಡಿ ಏನೋ ಅವನ್ನ ಹಾಕಿ ಕಾಲು ಹಾಕಿ ಡೋರ್ ಮ್ಯಾಟ್ ಹಾಕಿ ಕಾಲು ಒರೆಸ್ಕೊಂಡು ಯಪ್ಪೋ ಹೊರಗಡೆ ಅವನು ಅಂತಿರ್ತಾನ. ಇಲ್ಲಿ ಉಸಿರು ಹಾಡೋಕ್ಕೆ, ಉಸಿರು ತಗೊಳಕ್ಕೆ ಕಷ್ಟ, ಉಸಿರು ಬಿಡೋದು ಕಷ್ಟ. ಮೂಲಕ್ಕೆ ತಿರ್ತಾನೆ ಹಂಗೆ ಪ್ರಾಣಿ. ದಯಮಾಡಿ ಹಂಗೆ ಮಾಡಿ. ಗಂಡಸರಿಗೆ ವೀಕ್ನೆಸ್ ಇದೆಯಾ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಅದಕ್ಕೋಸ್ಕರ ದೇವರಲ್ಲಿ ಮೊರೆ ಇಡಬೇಕು. ಸ್ವಾಮಿ, ನನ್ನ ಗಂಡ ಬುಲು ಹೊರಟ, ಇಂತಿಂಥ ಚಟಗಳಿದ್ದಾವೆ, ಇಂತಿಂಥ ಬಲಹೀನತೆ ಐತೆ ನೋಡು, ನೀನು ಏನಂತ ನನಗೆ ಗೊತ್ತು, ಭಾಳ ಉರಿಬೇಡ, ಏಯ್ ಒಳಗೆ ಬಾ, ಏನು ಹಂಗೆ ಮಾತಾಡಕತ್ತೆ, ಭಾಳ ಮುದುರ್ಕೊಂಡು ಮ್ಯಾವ್ ಅಂತ ಬಂದುಬಿಡ್ಬೇಕು ಅವನು. ಹಂಗೆ ಮಾಡಬೇಡ. ಹಲ್ಲೆಲೂಯಾ. ನಿನ್ನ ಗಂಡನನ್ನು ಗೌರವಿಸು, ಅವನಿಗೆ ಕೊಡಬೇಕಾದ್ದನ್ನು ಕೊಡು. ಯಾರೋ ಹೇಳ್ತಿದ್ರು ಇವತ್ತು ಸಾಯಂಕಾಲ, ನಾವು ಸ್ವಲ್ಪ ಹಂಗೆ ಹೋದರೆ ಬಂಡಿಗಳ ಹತ್ರ ಗಂಡು ಮಕ್ಕಳು ಹಿಂಗೆ ನಿಂತ ತಟ್ಟಿ ಹಿಡ್ಕೊಂಡು ಇಡ್ಲಿ ವಡೆ ಅದು ಇದು. ಒಂದು ವೇಳೆ ಹೆಣ್ಮಕ್ಳು ರುಚಿ ಅದೇ ಅಡುಗೆ ಮನೆಗೆ ಮಾಡಿದರೆ ಪಾಪ ಹಿಂಗೆ ನಿಂತು ಅಣ್ಣ ಒಂದು ಇಡ್ಲಿ, ಅಣ್ಣ ಒಂದು ವಡೆ, ಆ ಕೇಳುವಂಥ ದುಸ್ಥಿತಿ ಬರಲಿಕ್ಕಿಲ್ಲ ಪುರುಷರಿಗೆ ಅಲ್ಲ. ತಮಾಷೆಗೆ ಹೇಳಿದೆ, ಇರಲಿ ಅದೇನೇ ಇರಲಿ. ಕೆಲವರಿಗೆ ಬಾಯಿ ಚಪಲ ಇರುತ್ತೆ. ಅವಳೇನು ಮಾಡಿದ್ಲು, ಗಂಡನ ಬಗ್ಗೆ ಆಲೋಚನೆ ಮಾಡಲಿಲ್ಲ, ಅವನ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಈ ಕ್ಯಾಂಡಿಡೇಟ್ದು ಅವರು ಕೂಡ ಗೊತ್ತಾಗ್ಬಿಡ್ತಾ, ಥೂ ಸೀದಾ ಬಂದು ನಿನ್ನ ಚರಣ ದಾಸಿ ತನ್ನಂತ ತಗ್ಗಿಸ್ಕೊಳ್ತಾ ಇದ್ದಾಳೆ. ದೇವರಿಂದ ಅಭಿಷೇಕಿಸಲ್ಪಟ್ಟಂಥ ವ್ಯಕ್ತಿ ಅಂತ ಗುರುತಿಸ್ತಾಳೆ. ಅವನ ಪರಿಸ್ಥಿತಿ ಈಗ ಪರವಾಗಿ ಸರಿಯಾಗಿಲ್ಲ ಅಷ್ಟೇ, ಆದರೆ ಅವನು ಯಾರು ಅಂತೇಳಿ ಆಕೆಗೆ ಗೊತ್ತಿತ್ತು. ಗಂಡನಿಗೆ ಗೊತ್ತಿಲ್ಲದಿರ್ತಕ್ಕಂಥ ಅನೇಕ ರಹಸ್ಯಗಳು, ಅನೇಕ ಶ್ರೇಷ್ಠ ವಿಷಯಗಳು ನಿನಗೆ ಗೊತ್ತಿರ್ತವೆ. ಅದರಿಂದ ಗಂಡನ ತುಳಿಬೇಡ, ಗಂಡನ ಜೀವವನ್ನು ಕಾಪಾಡು. ನಿನ್ನ ಕುಟುಂಬವನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಸ್ವಾಮಿ ನಿನಗೆ ಕೊಟ್ಟಿದೆ. ಜ್ಞಾನವಂತೆಯು ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಮುರಿದು. ಹಂಗಂತೇಳಿ ಲೋನ್ ತಗೊಂಡು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಕಟ್ಟಿ ಗಂಡನ ಅಂತ ಓವರ್ ಟೈಮ್ ಕೆಲಸ ಮಾಡಿಸ್ಬೇಡ. ಮನೆ ಕಟ್ಟೋದನ್ನ ಬರೀ ಇಟ್ಟಿಗೆ ಸಿಮೆಂಟಿಂದ ಮನೆ ಕಟ್ಟೋದಲ್ಲ, ನಿನ್ನ ಕುಟುಂಬವನ್ನು ಕಟ್ಟುವುದು, ನಿನ್ನ ಮಕ್ಕಳನ್ನು, ಅವರ ಯೋಗಕ್ಷೇಮವನ್ನು, ಅವರ ಆತ್ಮಿಕ ಉನ್ನತಿಯನ್ನು, ನಿನ್ನ ಕುಟುಂಬದ ಹೆಲ್ತ್. ಅಂದರೆ ನಾನು ದೇಹದ ಆರೋಗ್ಯದ ಬಗ್ಗೆ ಹೇಳ್ತಾ ಇಲ್ಲ, ಮನೆಯಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನ. ಏನು ಊಟ ಮಾಡ್ತೀಯೋ ಅದು ಬೇರೆ ವಿಷಯ, ಆದರೆ ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನ ಸ್ವಾಮಿ ನಿನ್ನ ಕೈಯಲ್ಲಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದಾವೀದನು ಹೇಳ್ತಾನೆ, ಆಯ್ತಮ್ಮ ನೀನು ಮಾತಾಡಿದೆಯಲ್ಲ, ನಾನು ಆ ಕೆಲಸ ಮಾಡೋದಿಲ್ಲ. ಯಾವಾಗ ದಾವೀದನಿಗೆ ಇವನು ಏನು ಸೊಕ್ಕಿಂದ ಪೊಗರ್ನಿಂದ ಮಾತಾಡಿದ್ನಲ್ಲ, ಆ ಸುದ್ದಿ ಬಂದದೆ. ಈಗ ದಾವೀದ ಪ್ರಮಾಣ ಮಾಡಿದ್ದಾನೆ, ಯೆಹೋವನಾಣೆ ಅವನ್ನ ಉಳಿಸಂಗಿಲ್ಲ ನಾನಂತ ಹೇಳೇನಂತೇಳಿ ಯಾವನ ಬಂದು ಅವ್ನು ನಾಬಾಲ್ನಾಗ ಹೇಳ್ದ. ಅವ್ನು ಕುಡಿದ ಮೀಟ್ರೆಲ್ಲ ಕೆಳಗಿಳಿತು, ಹಾರ್ಟ್ ಅಟ್ಯಾಕ್ ಎಲ್ಲ ಸತ್ತೋಗ್ಬಿಟ್ಟ ಅವನು. ಅರ್ಥ ಆಗಲಿಲ್ಲ ನಿಮಗೆ? ಒಂದು ಮೆಸೇಜು ಹೆಂಡ್ತಿಗೆ ಹೋಗಿತ್ತು, ಇನ್ನೊಂದು ಮೆಸೇಜ್ ಈ ಅಪ್ಪಗೆ ಬಂತು, ಅವನಲ್ಲೇ ಸೆಟ್ಕೊಂಡು ಬಿದ್ದುಬಿಟ್ಟ. ಯಪ್ಪ, ದಾವೀದ ಬರ್ತಾನೆ ಇವಾಗ, ಸೆಟ್ಕೊಂಡು ಸತ್ತೋಗ್ಬಿಟ್ಟ ಅಲ್ಲಿ. ಪ್ರೀತಿಯ ದೇವ ಜನ, ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಹೋಗ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಸಹೋದರಿಗೆ, ಹೆಣ್ಣು ಮಕ್ಕಳಿಗೆ ನಿಮ್ಮ ಕುಟುಂಬವನ್ನು ಪೋಷಿಸುವಂಥ ಶ್ರೇಷ್ಠವಾದಂಥ, ಬಹಳ ಅಮೂಲ್ಯವಾದಂಥ ರೆಸ್ಪಾನ್ಸಿಬಿಲಿಟಿ ಸ್ವಾಮಿ ನಿಮಗೆ ಕೊಟ್ಟಿದ್ದಾನೆ. ನಿನ್ನ ವಾಕ್ಯದಲ್ಲಿ ಹೆಚ್ಚು ಹೆಚ್ಚು ಬೆಳೆದಂತೆ ಸ್ವಾಮಿ ನಿನಗೆ ತನ್ನ ಕೃಪೆಯ ಮೂಲಕ ನಿನ್ನ ಕುಟುಂಬವನ್ನು ಯಾವ ರೀತಿ ನಡೆಸಬೇಕು ಅಂತ ತೋರಿಸ್ಕೊಡ್ತಾನೆ.
ಗಂಡ ಹೊರಗಡೆ ಹೋಗ್ತಾನೆ, ಏನೆಲ್ಲ ವ್ಯಾಪಾರ, ಏನೆಲ್ಲ ಮಾತಾಡಬೇಕು, ಯಾರ್ಯಾರನ್ನೂ ಕನ್ವಿನ್ಸ್ ಮಾಡಬೇಕು, ಯಾರ ಹತ್ರ ಬಯಸ್ಕೋಬೇಕು, ಯಾರ ಹತ್ರ ಚೌಕಾಸಿ ಮಾಡಬೇಕು, ಯಾರ ಹತ್ರ ಸುಳ್ಳು ಹೇಳಬೇಕು, ಏನೋ ಒಂದು ಅವನು ಪಜ್ಜೀತಿ, ಅವನು ಪೀಕಲಾಟ ಅವನಿಗಿರ್ತತೆ. ಅವನು ಬಾಸ್ ಕ್ಯಾಕ್ರು ಸುಗಿದಿರ್ತಾನೆ. ಅವ್ರು ಯಾರೋ ಬರಬೇಕಾದ ಸಮಯ ಕೆಲಸಕ್ಕೆ ಬಂದಿರಂಗಿಲ್ಲ. ಮನೆ ಬಂದು ಕೊಳ್ಳೆ ಬೆಳ್ಳುಳ್ಳಿ ಇಲ್ಲ, ಉಳ್ಳಾಗಡ್ಡೆ ಇಲ್ಲ, ಅರಿಶಿನ ಪುಡಿ ತಗೊಂಬ ಅಂತ ಹೇಳಿದ್ದೆ. ಅವನು ಪಾಪ ಬೆವರು ಸುರಿಸಿ ಅವನು ಅಂತ ಕೆಲಸ ಮಾಡಿ ಹಿಂಗ ಬರ್ತಿರ್ತಾನ. ಬೆಳಿಗ್ಗೆ ಇರ್ತಾಳೆ, ಬರಕಲ್ಕ ಒಂದು ಕೆಜಿ ಟೊಮಾಟೊ ತಗೊಂಬ ಅಲ್ಲಿರ್ತಾಳೆ. ಇವನು ತಗೊಂಬರ್ ಒಂದು ಕೆಜಿ ಟೊಮಾಟೊ ಹಿಡ್ಕೊಂಬ ಅಂತ ಹೇಳಿರ್ತಾಳೆ. ಕಾಯ್ತಿರ್ತಾಳೆ, ತರಂದಿಲ್ಲ ಇವನು, ಗ್ಯಾರಂಟಿ ತರಂಗಿಲ್ಲ, ಮ್ಯಾಚ್ ಹಾಕ ಮಾಡೋಣ. ಗೊತ್ತಾಕಿಗೆ ತಗೊಂಬರಂಗಿಲ್ಲ ಅಂತೇಳಿ ಗಾಡಿ ಶಬ್ದ ಬಂತಾರೆ, ಪಪ್ಪ ಬಂದ, ಬರಲಿ 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 ಬರಲಿ. ಅವನು ಅಂತ ಚಪ್ಪಲಿ ಬಿಟ್ಟು ಹಿಂಗೆ ಹೋಗಿ, ಬಂದ್ಯಾ? ಬಂದೆ, ಚಾ ಕೊಡು. ಏನು ಚಾ? ಟೊಮಟೊ ತಗೊಂಬಂದ್ಯಾ? ಥೂ ಡಗ ಡಿಸ್ಕಪ್ 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 ಡಗ 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 ಡಗ. ನಾನು ಹೇಳಿದ್ದು ಒಂದನ್ನು ಮಾಡಿಯ, ನಾನು ಇಲ್ಲಿವರೆಗೆ ಒಂದನ್ನು ಮಾಡಿಯ. ಎಲ್ಲಿಗೆ ಹೋಗುತ್ತೆ? ನನ್ನ ನೋಡೋಕೆ ಎಷ್ಟೋ ಜನ ಬಂದಿದ್ದರು. ಅಲ್ಲಿಗೆ ಹೋಗ್ಬಿಡ್ತಾರೆ, 1 ಕೆಜಿ ಟೊಮಟೊ ಅಲ್ಲಿಗೆ ಇಡ್ತಾರೆ ಸ್ವಿಚ್. ನಮ್ಮವ್ರು ಮೇನ್ MCB ಹತ್ರ ಹೋಗ್ಬಿಡ್ತಾರೆ. ಇಲ್ಲಿ ಯಾವುದೋ ಸಣ್ಣದು ಸೀದಾ MCB ಹೋಗ್ಬಿಡ್ತಾರೆ. ಎಂತೆಂಥ ಜನರು ಬಂದಿದ್ದಾರೆ ನಾನು ನೋಡೋಕ್ಕೆ. ನಮ್ಮಪ್ಪ ಎಥೂ ನಿಮ್ಮ ನಿನ್ನ ಚಾ ಬೇಡ, ಫೀ ಬೇಡ, ಅಲ್ಲಿ ಹೋಗಿ ಅಣ್ಣ ಬೈಟು ಚಾ ಕೊಡೋಣ, ಹೇ ಬಾಲೆ ಚಾ ಕುಡಿ ಅಂಬ ಶಂಕರ ಬಾ. ಅಲ್ಲಿ ಕೂತ್ಕೊಂಡು ಮಾತು ಆ ಟೆನ್ಷನ್, ಉಫ್ಫು 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 ಅಂದು 8 ಗಂಟೆಗೆ ಬರ್ತಾನೆ. ತಗೊಂಬಂದ್ಯಾ ಅಂತ ಕಾಯ್ತಿರ್ತಾಳೆ ಮತ್ತೆ ಈ ಅಮ್ಮ. ಬೇಡ, ಹಲ್ಲೆಲೂಯಾ. ನಿನ್ನ ಗಂಡನ ವೀಕ್ನೆಸ್ಸನ್ನು ಎನ್ಕ್ಯಾಶ್ ಮಾಡಬೇಡ. ಅದನ್ನೇ ಬಂಡವಾಳ ಮಾಡಿಕೊಂಡು ಅವನು ತುಳಿಯೋಕ್ಕೆ ಪ್ರಯತ್ನ ಮಾಡಬೇಡ. ನಿನ್ನ ಒಳ್ಳೆತನದಿಂದ ಅವನನ್ನು ನನ್ನ ಒಡೆಯ, ನನ್ನ ಯಜಮಾನ ತಂದಿಲ್ಲ 1 ಕೆಜಿ ಟೊಮೊಟೊ, ಹೋದರೆ ಹೋಯ್ತು. ಟೊಮೊಟೊ ಇಲ್ಲ ಅಂದರೆ ಒಂದು ಕೆಜಿ ಹುಂಚೆಣ್ಣೆ ಹಾಕಿ ಅಡುಗೆ ಮಾಡ್ತೀನಿ. ಎಷ್ಟು ಕೆಜಿ ತಿಂದು ನೀನೇ ಕಟ್ಕೊಂಡು ಹೋಗು. ಆ ಏಟಿಗೆ ಅವನು 700 ಟೊಮೊಟೊ ತಂದಿರಬೇಕು. ಆ ಹುಳಿ ಏಟಿಗೆ ತಿದ್ದುವುದು ನಿನ್ನ ಕೈಯಲ್ಲೇ ಐತೆ. ಹಲ್ಲೆಲೂಯಾ. ಸರ್ ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತು? ನನಗೂ ಮದುವೆ ಆಗಿದೆ, ನನಗೂ 1 ಕೆಜಿ ಟೊಮೊಟೊ ಏಟು ಬಿದ್ದಿದೆ. ಹಲ್ಲೆಲೂಯಾ. ನಾಬಾಲನ ಹೆಂಡತಿ ತನ್ನ ಕುಟುಂಬವನ್ನು ಕಾಪಾಡಿಕೊಂಡ್ಲಮ್ಮ. ಹಲ್ಲೆಲೂಯಾ. ಅರಸುಗಳ ಪುಸ್ತಕದಲ್ಲಿ, ಯಾಕೋ ಟಾಪಿಕೇ ಬೇರೆ ಹೋಗ್ತಾ ಇದೆ. ಅರಸುಗಳ ಪುಸ್ತಕದಲ್ಲಿ ಶುನೇಮೆ ಸ್ತ್ರೀ ಮಕ್ಕಳಾಗಿರಲ್ಲ. ನಿಮಗೆಲ್ಲ ಗೊತ್ತು, ಆಕೆ ದೇವರ ಸೇವಕನನ್ನು ಗೌರವಿಸ್ತಾಳೆ, ಆತನಿಗೆ ಬೇಕಾದಂಥ ಒಂದು ರೂಮ್ ಕಟ್ಟಿಸ್ಕೊಡ್ತಾಳೆ, ಆತನಿಗೆ ಧರ್ಮಶಾಸ್ತ್ರ ಓದೋಕ್ಕೊಂದು ಟೇಬಲು, ಚೇರು, ಮತ್ತು ಆತ ವಯಸ್ಸಾಗಿದೆ ಯಜಮಾನನಿಗೆ ರಾತ್ರಿಯೆಲ್ಲ ಓದುವಂಥ ಅಭ್ಯಾಸ ಇದೆ, ಒಂದು ದೀಪಸ್ತಂಭ ಇಡ್ತಾಳೆ, ಒಂದು ನೀಟಾಗಿ ಆತಗೊಂದು ಏನು ಹೇಳ್ತೀರಾ, ಒಂದು ಸ್ಟುಡಿಯೋ ರೂಮ್ ಒಳ್ಳೆ ನೀಟಾಗಿರೋಂಥ ರೂಮ್ನ ಗಂಡನಿಗೆ ಹೇಳಿ ತಾನೇ ಕಟ್ಟಿಸ್ಕೊಡ್ತಾಳೆ. ಅಮ್ಮ ನಿನಗೇನು ಬೇಕು, ಏನು ಸಹಾಯ ಮಾಡಬೇಕು? ನನಗೆ ಏನು ಬೇಡ ಸರ್, ನಾನು ಚೆನ್ನಾಗಿದ್ದೀನಿ, ಆಲ್ ಈಸ್ ವೆಲ್, ನಮ್ಮ ರಿಲೇಷನ್ಸ್ ಮಧ್ಯದಲ್ಲಿ ನಾನು ಭಾಳ ಹ್ಯಾಪಿಯಾಗಿದ್ದೀನಿ. ಈ ಓಣೆಗೆಲ್ಲ ನಮ್ಮ ಜಾತಿಯವರೇ, ಈ ಓಣೆಗೆಲ್ಲ ನಮ್ಮ ರಕ್ತ, ನಮ್ಮ ನಾಡಿ, ನಮ್ಮ ನರಳೆಲ್ಲ ಇಲ್ಲೇ ಅದಾವ, ನನಗೇನು ಟೆನ್ಷನ್ ಇಲ್ಲ, ಐ ಆಮ್ ವೆರಿ ಹ್ಯಾಪಿ ಅಂದ್ಲು. ಆಗ ಪ್ರವಾದಿ ಅಸಿಸ್ಟೆಂಟು, ಸರ್ ಏನು ಹ್ಯಾಪಿ ಇಲ್ಲ ಸರ್, ಆ ಎಮ್ಮಗೆ ಮಕ್ಕಳಾಗಿಲ್ಲ ಅಂತ ಅಂದ. ಅಂದರೆ ಆ ಪ್ರವಾದಿಗೆ ಗೊತ್ತಿರಲಿಲ್ಲ ಎಮ್ಮಗೆ ಮಕ್ಕಳಾಗಿಲ್ಲ ಅಂತೇಳಿ, ಎಲ್ಲ ಗೊತ್ತಿತ್ತು. ರಾಜ ತನ್ನ ಅರಮನೆಯಲ್ಲಿ ಕೂತ್ಕೊಂಡು, ತನ್ನ ಶಯನ ಗೃಹದಲ್ಲಿ ಕೂತ್ಕೊಂಡು ಏನಾದರೂ ಸೀಕ್ರೆಟ್ ಮಾತಾಡಿದ್ರೆ ಇಲ್ಲಿ ಇದಕ್ಕೆ ಪಕ್ಕ ಬಯಲು ಗೊತ್ತಾಗ್ತಿತ್ತು. ಅಂಥದ್ದು ತನಗೆ ದಿನ ಊಟ ಕೊಡ ಎಮ್ಮ, ತನಗೆ ರೂಮ್ ಕಟ್ಸ್ಕೊಟ್ಟ ಎಮ್ಮಗೆ ಮಕ್ಕಳಿಗಂತ ಗೊತ್ತಿಲ್ವ? ಖಂಡಿತ ಗೊತ್ತಿತ್ತು. ಆದರೂ ಸಹ ಕೇಳ್ತಾನೆ, ನಿನಗೇನು ಬೇಕಮ್ಮ, ನಿನಗೇನು ಕೊರತೆ ಅಂತ ಸ್ವಾಮಿಗೆ ಚೆನ್ನಾಗಿ ಗೊತ್ತು. ನಿನ್ನ ಕುಟುಂಬದಲ್ಲಿ ಏನು ಕೊರತೆ ಇದೆ, ನಿನ್ನ ಗಂಡನಲ್ಲಿ ನೀನು ಏನು ಅಪೇಕ್ಷೆ ಪಡ್ತೀವಿ ಸ್ವಾಮಿಗೆ ಚೆನ್ನಾಗಿ ಗೊತ್ತು. ನಿನ್ನ ಹೆಂಡತಿಯಲ್ಲಿ ಏನು ನೀನು ಅಪೇಕ್ಷೆ ಪಡ್ತೀವಿ ಸ್ವಾಮಿಗೆ ಚೆನ್ನಾಗಿ ಗೊತ್ತು. ಆದರೆ ಸ್ವಾಮಿ ಹೇಳ್ತಾನೆ, ನಿನಗೇನು ಬೇಕು ಅಂತೇಳಿ ಅದನ್ನು ವಾಕ್ಯಕ್ಕೆ ಅನುಗುಣವಾಗಿ ನೀನು, ಅದಕ್ಕೆ ಯಾಕೋಬನ ಪತ್ರಿಕೆ ಬರೋದಲ್ಲ, ನೀನು ಅದಕ್ಕೆ ವಾಕ್ಯಕ್ಕೆ ಅನುಗುಣವಾಗಿ ನೀನು ಸ್ವಾಮಿ ನನಗಿದರ ಅವಶ್ಯಕತೆ ಅಂತ ಕೇಳೋದನ್ನು ಸ್ವಾಮಿ ಅಪೇಕ್ಷೆ ಪಡ್ತಾನೆ ಅಷ್ಟೇ. ಸ್ವಾಮಿ ಮೈ ಕೂಡ ಆಫ್ ಹಾಕತ್ತಾನೆ, ಇಷ್ಟು ಭಯ ನೋಡಿದ್ದು ಕೂಡ. ನನ್ನ ಹೆಂಡತಿ ಭಯ ಆಗ್ಬಿಡ್ತದೆ, ಅದಕ್ಕೆ ಏಯ್ ಸುಮ್ಮನೆ ಸ್ವಾಮಿ, ನನ್ನ ಹೆಂಡತಿ ಬಹಳ ಒಳ್ಳೆಯಳು, ಬಹಳ ಬಹಳ ಬಹಳ, ಅದಕ್ಕೆ ಕೆಲವು ಸಲ ಶಾರ್ಟ್ ಸರ್ಕ್ಯೂಟ್ ಆಗ್ತೈತೆ, ಏನೆಲ್ಲ ಮಾತಾಡ್ತಾಳೆ ಸ್ವಾಮಿ, ಸ್ವಲ್ಪ ಸಹಾಯ ಮಾಡಪ್ಪ. ನಾನು ಮತ್ತೆ ಹೂ ಅಂತ ಉರಿಬಾರ್ದು, ಆ ಟೈಮಲ್ಲಿ ಸುಮ್ಮನೆ ಶಾಂತ ಸಮುದ್ರದಂಗೆ ನಂಗೆ ಅಂತ ಜ್ಞಾನ ಕೊಡಪ್ಪ ಅಂತ ನೀನು ಕೇಳ್ಕೋ.
ನೀನು ಕೇಳ್ಕೊ, ಸ್ವಾಮಿ ನನ್ನ ಗಂಡ ಭಾಳ ಒಳ್ಳೆಯನು ಸ್ವಾಮಿ, ನಮ್ಮನ್ನು ಎಷ್ಟು ಪ್ರೊಟೆಕ್ಟ್ ಮಾಡ್ತಾನೆ, ನಮಗೋಸ್ಕರ ರಾತ್ರಿ ಹಗಲು ಬಿಸಿಲು ಮಳೆ ಚಳಿ ಏನಿಲ್ದಂಗೆ ಕತ್ತೆ ಥರ ದುಡ್ಡು ಸಂಪಾದನೆ ಮಾಡ್ಕೊಂಬರ್ತಾನೆ, ನಮಗಿದು ಬೇಕು ಅಂತ ಕೇಳೋಕ್ಕೆ ಮುಂಚೆ ತೊಗೊಂಬರ್ತಾನೆ, ಆದರೆ ಇಂಥ ವೀಕ್ನೆಸ್ ಐತೆ ಸ್ವಾಮಿ ಸಹಾಯ ಮಾಡು ಅಂತ ನೀನು ಕೇಳಬೇಕಾದ್ರೆ ಸ್ವಾಮಿ ಅಪೇಕ್ಷೆ ಪಡ್ತಾನೆ. ಯಾವಾಗ ವಾಕ್ಯಕ್ಕೆ ಅನುಗುಣವಾಗಿ ನೀನು ಜ್ಞಾನವಂತೆ ಮನೆಯನ್ನು ಕಟ್ಕೊಳ್ತೀಯೋ ಆ ಮನೆ ಬಹಳ ಶ್ರೇಷ್ಠವಾಗಿರುತ್ತೆ. ಹಲ್ಲೆಲೂಯಾ. ಆಮೇಲೆ ಯಾವಾಗ ಆತನಿಗೆ ಗೊತ್ತಾಯಿತು ಮಗು ಇಲ್ಲ ಅಂತೇಳಿ, ಅಮ್ಮ ನೀವು ಬರೋ ವರ್ಷ ಒಂದು ಮಗು ಇರುತ್ತೆ, ಅದೇ ಥರ ಆಕೆಗೊಂದು ಮಗು ಆಯಿತು, ಆ ಮಗು ಬೆಳೆದ ಸ್ವಲ್ಪ ಒಂದು ಟೀನೇಜಿಗೆ ಬಂದ, ಅವರಪ್ಪನ ಜೊತೆಗೆ ಅವನು ಹೊಲಕ್ಕೆ ಹೋಗಿರ್ತಾನೆ, ಕಣ ಮಾಡ್ತಾ ಇರ್ತಾರೆ. ಬಹಳ ಶ್ರೀಮಂತರು, ಶುನೇಮ ಸ್ತ್ರೀ, ಬಹಳ ಕುಲೀನ ಸ್ತ್ರೀ ಅಂತ ಬರ್ತದೆ. ಕುಲೀನ ಸ್ತ್ರೀ ಅಂದರೆ ಕೂಲಿ ಮಾಡೋ ಸ್ತ್ರೀ ಅಲ್ಲ, ವೆಲ್ ಆಫ್, ತುಂಬ ಆಸ್ತಿ ಪಾಸ್ತಿ ಇದ್ದಂಥ ಹೆಣ್ಮಗಳು. ಮಗನ ಕರ್ಕೊಂಡು ಹೋಗಿರ್ತಾನೆ, ಪ್ರೊಬೇಷನರಿ ಆಫೀಸರ್ ಅವನು ಮಗ ಕರ್ಕೊಂಡೋಗಿ ಅಲ್ಲಿ ರಾಶಿ ಕಣ ಮಾಡ್ತಿದ್ದಾರೆ. ಇದಕ್ಕಿಂತ ಅಪ್ಪ ತಲೆನೋಯ್ತಿದ್ದ ನನಗೆ ಅಂದ. ಅವ್ನಿಗೇನು ಬ್ರೈನ್ ಟ್ಯೂಮರ್ ಆಗಿತ್ತು ಅಥವಾ ಹ್ಯಾಮರೇಜ್ ಆಗಿತ್ತು ನಮಗೇನು ಗೊತ್ತಿಲ್ಲ, ಅಪ್ಪ ವಿಪರೀತ ತಲೆನೋವು ಅಂದ್ಕೊಳ್ಳಿ, ಲೇ ತಮ್ಮ ಕರ್ಕೊಂಡೋಗಿ ಮನೆಗೆ ಅಮ್ಮ ಹತ್ರ ಬಿಟ್ಟು ಬಾ ಅಂದ. ಮಗನ ಬಗ್ಗೆ ಕೇಳುವಂಥ ವ್ಯವಧಾನ ಇಲ್ಲ ಗಂಡಸಿಗೆ. ದುಡಿಮೆ 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 ದುಡಿಮೆ. ಮಕ್ಕಳು ನೋಡ್ತಾ ಇದೆಯಾ, ಮಗ ಮಾತು ಕೇಳ್ತಾ ಇಲ್ಲ, ನಾನೊಬ್ಬಳೇ ನೋಡ್ಕೋಬೇಕಾ, ಮಗಳು ಮಾತಾಡ್ತಾ ಇಲ್ಲ, ನಾನೊಬ್ಬಳೇ ನೋಡ್ಕೋಬೇಕಾ, ಮೊಬೈಲ್ ತಗೊಂತಾಳ, ಹೋಗಿ ಬಾಗಲಕ್ಕಂತಾಳ, ನೋಡ್ಕೊಳ್ಳೆ ನಾನು ದುಡ್ಕೊಂಬರ್ತೀನಿ ಮನೆಗೆ. ಏನು ದುಡ್ಕೊಂಬರೋದು, ನಾನು ಎಷ್ಟು ಕಷ್ಟಪಡೋದು ನೀವು ಬೇಡ. ಅವನಿಗೆ ಆ ವ್ಯವಧಾನ ಇಲ್ಲ. ನೀನು ಕೂತ್ಕೋ, ವಾಕ್ಯದ ಪ್ರಕಾರ ಮಕ್ಕಳ ಹತ್ರ ಕೂತ್ಕೊಂಡು ಮಾತಾಡು, ಕುಟುಂಬ ಪ್ರಾರ್ಥನೆ ಮಾಡು, ಮಕ್ಕಳನ್ನ ಪ್ರೀತಿಯಿಂದ ಮುದ್ದಿಸಿ ಅವರನ್ನು ಮೊದಲಿಂದ ವಾಕ್ಯವನ್ನು. ಮೋಶೆಯ ತಾಯಿ, ತಂದೆ ಬಗ್ಗೆ ಬರ್ತಿಲ್ಲ, ಮೋಶೆಯ ತಾಯಿ ಮೋಶೆಗೆ ಅವನು ಏನಕ್ಕೋಸ್ಕರ ಉಳಿಸಲ್ಪಟ್ಟಿದ್ದಾನೆ, ರಕ್ಷಿಸಲ್ಪಟ್ಟಿದ್ದಾನೆ, ಅವನು ಏನು ಮಾಡಬೇಕು, ಅವನು ಚಿಕ್ಕಂದಿನಿಂದ ಬಾಲ್ಯಾರಭ್ಯ ಶಿಕ್ಷಣವನ್ನು ಅವನಿಗೆ ಕೊಟ್ಟಿದ್ಲು. ಅವನ ತಲೆಗಿತ್ತು, ನಾನು ನನ್ನ ಜನರನ್ನು ಬಿಡಿಸ್ಬೇಕು, ಅದಕ್ಕೆ ದೇವರು ನನ್ನನ್ನು ಕಾಪಾಡಿದ್ದಾನೆ. ಅಮ್ಮ ಏನು ಮಾಡ್ತಾಯಿದ್ದೀವಿ ಇವತ್ತು? ಎಷ್ಟು ಮಟ್ಟಿಗೆ ನಿನ್ನ ಮಕ್ಕಳಿಗೆ ನೀನು ಬೈಬಲ್ ಸ್ಟೋರಿ, ಬೈಬಲ್ ಇರತಕ್ಕಂಥ ಎಲ್ಲ ಕಥೆಗಳು ಹೇಳಿದ್ಯಾ? ನಿನಗೆ ಹಾಡಕ್ಕೆ ಬರೋಲ್ಲ, ಬರೋದು ಬೇಡ. ಕೋಗಿಲೆಗೂ ದೇವರೇ ವಾಯ್ಸ್ ಕೊಟ್ಟಿದ್ದು, ಕಾಗೆಗೂ ದೇವರೇ ವಾಯ್ಸ್ ಕೊಟ್ಟಿದ್ದು. ಎಲ್ಲ ನೀನೇನು ಪ್ರೊಫೆಷ್ನಲಾಗಿ ಹಾಡಿ ಮಕ್ಕಳನ್ನ ನೀನು ಬೆಳೆಸಬೇಕು ಅಂತೇನಿಲ್ಲ. ನಿನಗೆ ಗೊತ್ತಿರುವಂಥ ರೀತಿಯಲ್ಲಿ ಕುಟುಂಬ ಪ್ರಾರ್ಥನೆ ನೀನು ಹಾಡಿದೀಯಾ? ಹಾಡುಗಳನ್ನು ಮಕ್ಕಳಿಗೆ ಕಲಿಸ್ಕೊಡ್ತಾ ಇದೀಯಾ? ಬೈಬಲ್ ಸ್ಟೋರೀಸ್ ನೀನು ಹೇಳಿದೀಯಾ ಮಕ್ಕಳು ಕೂತ್ಕೊಂಡು? ನಿಮ್ಮಪ್ಪ ಅಂಥವನು ಇನ್ನೂ ಬಂದಿಲ್ಲ, ಬರ್ದಿಲ್ಲ, ಅಪ್ಪ 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 ಬಂದ್ಕೊಳ್ಳೋರು ಅಪ್ಪನ ಹಂಗೆ ಝೂನಾಗಿರೋ ಪ್ರಾಣಿ ನೋಡಿದ್ರೆ ನೋಡ್ತಿರ್ತಾವೆ. ಯಾಕಂದರೆ ಅವರಮ್ಮ ಅಷ್ಟು ಹೇಳ್ತಾಳೆ, ಯಮ್ಮ ಬಂದಮ್ಮ ಅಪ್ಪ ಬಂದ, ಏ ಅಪ್ಪ ಕುರುಬರು ಬಂದ. ನಾನು ಅದು ಹೇಳಿಲ್ಲ, ಇಲ್ಲ ನೀವು ಕುರುಬರು, ಶ್ರೇಷ್ಠ ಕುರುಬರು. ಅವನು ದೇವರೇ ಮಟ್ಟ ಪೆಟ್ಟಣ. ಮಕ್ಕಳಿಗೆ ನಿಮ್ಮಪ್ಪ ಅಂತವನು, ನಿಮ್ಮಪ್ಪ ಅಂತವನು, ತಮ್ಮಮ್ಮ ಅಂದ್ರೆ ಹೆಂಗೆ, ತಮ್ಮಪ್ಪ ಅಂದರೆ ತಮ್ಮ ಕಡೆ ಅವರಪ್ಪ ಬಂದ್ಕೊಳ್ಳಿ ನಮ್ಮ ಕಡೆ ಅವು ಹಿಂಗೆ ನೋಡ್ತಿರ್ತಾವ ದಿಕ್ಕು ತಪ್ಪಿದ್ದಾಗೆ. ಅವರಪ್ಪ ಏನು ಹೇಳಿದ್ರೆ ಭಯಪಡ್ತಿರ್ತಾವ. ಅವರಪ್ಪ ಬಂದ್ಕೊಳ್ಳಿ ಹೋಗಿ ಬೆಂಚ್ ಕೆಳಗೆ ಅಡ್ಕೊಂತಿರ್ತಾವ. ಒಂದು ಟೆರರಿಸ್ಟ್ ಮಾಡಿಬಿಡ್ತಾಳೆ ಅಮ್ಮ. ಬೇಡ, ವಾಕ್ಯಕ್ಕೆ ಅನುಗುಣವಾಗಿ. ಇಲ್ಲಿ ಆ ಮಗು ಹೋಯ್ತು, ಅವ್ರ ಅಪ್ಪ ಹತ್ರ ಇದೆ, ಅಪ್ಪ ತಲೆನೋವು ಅಂದ್ಕೊಳ್ಳಿ, ಹೋಗ ಮನೆಗೆ ಬಿಟ್ಟು ಬಾ, ನಾನು ಕೆಲಸ ಬ್ಯುಸಿ ಇದ್ದೀನಿ, ನಾನು ಕಣ ಮಾಡಬೇಕು. ಆಯಮ್ಮ ತೊಗೊಂಡು ತನ್ನ ತೊಡೆ ಮೇಲೆ ತನಗೇನು ಗೊತ್ತೋ ಇಲ್ಲ ವೈದ್ಯೋಪಚಾರ ಮಾಡ್ತಾಳೆ. ಕೊನೆಗೆ ಅಮ್ಮನ ಮಡಿಲಲ್ಲೇ ಅಷ್ಟು ವರ್ಷ ಇಲ್ಲದಂಥ ಮಗು ತೀರ್ಕೊಂಡು ಹೋಯ್ತು. ಆ ಹೆಣ್ಮಗಳು ಏನು ಮಾಡ್ತಾಳೆ, ಕುಲೀನ ಸ್ತ್ರೀ, ಹೋಗಿ ಗಂಡನಿಗೆ ಹೇಳಿದ್ಲಾ? ಗಂಡನ ಬಗ್ಗೆ ಗೊತ್ತು, ಅವನಿಗೆ ಕಾಳಜಿ ಇಲ್ಲ, ಅವನಿಗೆ ಬರೀ ಆಸ್ತಿ ಆಸ್ತಿ ಆಸ್ತಿ, ವರ್ಕೋಹಾಲಿಕ್, 24 ಗಂಟೆ ಬರೀ ಕೆಲಸ. ATM ಮಷಿನ್ ಇದ್ದಂಗೆ ಅವನಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಆ ದೇವರ ಮನುಷ್ಯ ಕೊಟ್ಟಂಥ ಕಾಣಿಕೆ ಬಗ್ಗೆ ಅವನಿಗೆ ಬೆಲೆ ಇಲ್ಲ. ಆ ಶವವನ್ನು ತಾನೇ ತಕ್ಕೊಂಡು ಹೋಗಿ ದೇವರ ಮನುಷ್ಯನ ರೂಮಲ್ಲಿ ಇಟ್ಟು ಶವವನ್ನು ತಾಯಿ ತಕ್ಕೊಂಡು ಹೋಗಿ ಇಡ್ತಾಳೆ. ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ನಮಗೆ. ಯಾವ ತಾಯಿ ತನ್ನ ಮಗ ತನ್ನ ಕಣ್ಣು ಮುಂದೆ ಸಾಯಬೇಕನ್ನೋ ಅಪೇಕ್ಷೆ ಪಡೋದಿಲ್ಲ. ಸತ್ತದ್ದನ್ನು ಜೀರ್ಣಿಸ್ಕೊಳ್ಳೋಕ್ಕೂ ಆಗಲ್ಲ, ಸತ್ತನಂತ ನಂಬೋಕ್ಕೂ ಆಗಲ್ಲ. ಈ ಮಹಿಳೆ ಆ ಮಗನ ಶವವನ್ನು ಎತ್ಕೊಂಡು ಹೋಗಿ ದೇವರ ಮನುಷ್ಯನ ಹಾಸಿಗೆ ತಾನೇನು ರೆಡಿ ಮಾಡಿದ್ಲಲ್ಲ ಅದ್ರ ಮೇಲೆ ಮಲಸಿ ಬಾಗಿಲು ಮುಚ್ಚಿ ತನ್ನ ಸಣ್ಣ ಸರ್ವೆಂಟಿಗೆ ಹೇಳ್ತಾಳೆ, ನಾನು ಹೇಳೋವರೆಗೆ ಸ್ಟಾಪ್ ಮಾಡಿಬಿಡ, ಸೀದಾ ಹೊಡ್ಕೊಂಡೋಗ ಆ ದೇವರ ಮನುಷ್ಯನ ಹತ್ರ. ಸೀದಾ ಬಂದ್ಲು, ಏನೂ ಮಾತಾಡಲಿಲ್ಲ. ಅಯ್ಯ ಬರ್ತದಾಳ ಅಯ್ಯಮ್ಮ. ಇದು ಹೇಳ್ತಾನೆ, ಯಾಕೋ ದೇವ್ರು ನನಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ನೋಡಪ್ಪ, ಬರಲಿ ಏನಂತ ನನಗೆ ಗೊತ್ತಿಲ್ಲ ಅಂತ ಆತ ಕೂಡ ಹೇಳ್ತಾನೆ. ಸೀದಾ ಬಂದು ಆವೇಶದಲ್ಲಿ ಮಾತಾಡ್ತಾಳೆ, ಅದನ್ನು ಕೇಳಿದ್ದೇನಪ್ಪ, ನನ್ನ ಮಗು ಬೇಕು ಅಂತೇಳಿ, ಯಾಕೆ ಕೊಟ್ಟು, ಯಾಕೆ ಹಿಂಗೆ ಕಿತ್ಕೊಂಡು, ನನ್ನ ಮಗು ಸತ್ತೋಯ್ತು, ನೀನು ಬರಲೇ ಅಪ್ಪ, ನೀನು ಸರ್ವೆಂಟಾಗಿ ಹೇಳ್ತಾ, ಅವ್ನು ಬೇಕಂತ ಪ್ರವಾದಿ, ನಾನು ಸರ್ವೆಂಟಾಗಿ ಕಳಿಸ್ತೀನಿ, ನಮ್ಮ ಹೋಗಿ ನೀನೇ ಬಾ.
ಪಟ್ಟುದಲ್ಲ ಅಲ್ಲ. ಒಬ್ಬ ಮಹಿಳೆ ಯೇಸು ಸ್ವಾಮಿ ಹತ್ರ ಬಂದು ಬೇಡ್ತಿರುವಾಗ ಸ್ವಾಮಿ ಅಂತಾನೆ, ನೋಡಮ್ಮ ಮುತ್ತುಗಳನ್ನ ತೊಗೊಂಡೋಗಿ ಹಂದಿಗಳಿಗೆ ಹಾಕೋದಿಲ್ಲ ಅಂತ ಬೇಕಂತ ಹೇಳ್ತಾನೆ ಮಾತನ್ನು. ಸ್ವಾಮಿ ಆ ಕ್ಯಾಸ್ಟನ್ನು ತೆಗೆದು ಹಾಕೋದಲ್ಲ. ಆಕೆ ಏನು ಹೇಳ್ತಾ ಗೊತ್ತಾ, ಸ್ವಾಮಿ ಹೌದು, ಆದರೆ ನನ್ನ ಒಡೆಯನ ಮೇಜಿನಿಂದ ಕೆಳಗೆ ಬೀಳ್ತೋ ತುಂಡುಗಳು ಅವನ್ನು ಆರಿಸ್ಕೊಂತೀನಿ ಸ್ವಾಮಿ, ಅದೆಲ್ಲ ನೀವು ಶ್ರೇಷ್ಠವಾದ್ದೆಲ್ಲ ನಿಮ್ಮವ್ರಿಗೆ ಕೊಟ್ಬಿಡು, ಯಹೂದರಿಗೆ ಕೊಟ್ಬಿಡು, ನಾನು ಯೋಗ್ಯಗಳಲ್ಲ, ಅದೇ ಕೆಳಗೇನೆ ಬೀಳ್ತಾವಲ್ಲ ಎಂಜಿಲು, ಅದನ್ನು ನಾನು ಪಟ್ಟು 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 ಪ್ರಾರ್ಥನೆಯಲ್ಲಿ ಉತ್ತರ ಸಿಗೋವರೆಗೂ ನಂಬಿಕೆಯಿಂದ, ದೇವರನ್ನು ದೂಷಣೆ ಮಾಡಿ ಪ್ರಾರ್ಥಿಸೋದಲ್ಲ, ನಂಬಿಕೆಯಿಂದ ಪ್ರಾರ್ಥಿಸೋದು. ಆಗ ಸ್ವಾಮಿ ಹೇಳ್ತಾನೆ, ನನ್ನಲ್ಲಿ ಕೂಡ ನಮ್ಮ ಜನರಲ್ಲಿ ಸಹ ಇಂಥ ಒಂದು ನಂಬಿಕೆ ನಾನು ನೋಡಲಿಲ್ಲ ಅಂತ ಹೇಳ್ತಾನೆ. ಆತ ಬರೋವರೆಗೆ ಆಕೆ ಅಲ್ಲಿ ಬಿಡಲಿಲ್ಲ. ಯೆಹೋವನ ನೀನು ಬರಲೇಬೇಕಯ್ಯ, ನೀನು ಬರಬೇಕು, ನನ್ನ ಮಗನ ನೀನು ಎಬ್ಬಿಸ್ಬೇಕು ಅಷ್ಟೇ. ಪ್ರವಾದಿ ಬರ್ತಾನೆ, ಆ ಮಗುವನ್ನು ಎಬ್ಬಿಸ್ತಾನೆ. ಆಕೆ ಮಗುವನ್ನು ಮತ್ತೆ ಪಡ್ಕೊತಾಳೆ. ಜ್ಞಾನವಂತೆ ತನ್ನ ಕುಟುಂಬವನ್ನು, ತನ್ನ ಮನೆಯನ್ನು, ಗಂಡನಿಗೆ ಗೊತ್ತಿತ್ತ ಈ ಸುದ್ದಿ? ಗೊತ್ತಿಲ್ಲ, ಅವನು ಕಣ ಮಾಡ್ತಾನೇ ಇದ್ದಾನೆ ಅವನು. ನೀನು ಗಂಡನಿಗೆ ಕುಟುಂಬದ ಬಗ್ಗೆ ಅಷ್ಟು ಆಲೋಚನೆ ಇಲ್ವಾ? ಚಿಂತೆ ಮಾಡಬೇಡ, ಇಲ್ಲೈತೆ, ಇದನ್ನು ಹಿಡ್ಕೋ, ಪ್ರಾರ್ಥನೆ ಮಾಡು. ಮಕ್ಕಳು, ನಿನ್ನ ಗಂಡ ಸರಿ ಟೈಮಿಗೆ ಬರ್ತಾ ಇಲ್ಲ, ಪರವಾಗಿಲ್ಲ, ಮೊಣಕಾಲು ಹಾಕು, ಬರೀಲ್ಲ, ಕುಟುಂಬ ಪ್ರಾರ್ಥನೆ ಟೈಮ್ ಬರ್ರಿ, ಚಾಪೆ ಹಾಸ್ಕೊಂಡು ಕೆಳಗೆ ಕೂತ್ಕೊಳ್ರಿ, ವಾಕ್ಯ ಇಟ್ಕೊಳ್ರಿ, ಬಂದಂಥ ರಾಗದಲ್ಲಿ ಹಾಡುಗಳನ್ನ ಹಾಡ್ರಿ, ಒಂದೆರಡು ಹಾಡು ಚಪ್ಪಳೆ ತಟ್ಕೊಂತ. ನಿಮಗೆ ಗಿಟಾರು, ಕೀಬೋರ್ಡು, ತಬಲ, ತಂಬೂರಿ ಬೇಕು ಅಂತ ಏನಿಲ್ಲ, ಅಂತ ಸುಶ್ರಾವ್ಯವಂತ ಗಳ ಬೇಕು, ಕಂಠ ಬೇಕು, ಗಾತ್ರ ಬೇಕು ಅಂತ ಏನಿಲ್ಲ. ನಿನಗೆ ಹೆಂಗೆ ಕೊಟ್ಟನ ಸ್ವಾಮಿ ಹಾಡು, ಮಕ್ಕಳು ಹಾಡು ಕಲ್ತ್ಕೊಳ್ತವೆ. ನನ್ನ ತಾಯಿ ನಾವು ಚಿಕ್ಕವರಿದ್ದಾಗ ಅವರು ಹಾಡಿದಂಥ ಹಾಡುಗಳು ಇನ್ನೂ ಕಿವಿಯಲ್ಲಿದ್ದಾವೆ. ಆಕೆ ಎಷ್ಟು ರಾಗಬದ್ಧವಾಗಿ ಹಾಡ್ತಿಲ್ಲ, ನನಗಿನ್ನೂ ಅದು ಜ್ಞಾಪಕ ಇಲ್ಲ, ಬಟ್ ಹಾಡಿದ್ದು ಜ್ಞಾಪಕ ಇದೆ. ಮೋಶೆ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದ್ದು ನಮ್ಮಮ್ಮ ಆ ಕಥೆ ಹೇಳುವಾಗ ಅವ್ರು ಹೇಳುವಂಥ ಇನ್ನೂ ನನಗೆ ಜ್ಞಾಪಕ ಇದೆ. 5 ರೊಟ್ಟಿ 2 ಮೀನು ಇನ್ನೂ ಜ್ಞಾಪಕ ಇದೆ. ಅಮ್ಮ, ನೀನು ಏನು ಬೀಜವನ್ನು ಬಿತ್ತಿತೀಯ ಮಕ್ಕಳಲ್ಲಿ, ಅದು ಶ್ರೇಷ್ಠವಾದ ಬೀಜ. ಪುರುಷನಿಗೆ ಅಷ್ಟು ವ್ಯವಧಾನ ಇಲ್ವ, ನೋ ಪ್ರಾಬ್ಲಮ್, ಅವನನ್ನು ತೆಗೆದು ಹಾಕಬೇಡ, ನಿನ್ನ ಕುಟುಂಬವನ್ನು ನೀನು ಕಟ್ಕೋ. ನಿನ್ನನ್ನು ನೋಡಿ ಆಗ ಪುರುಷನಿಗೆ ಗೌರವ ಬರುತ್ತೆ. ಹೌದಲ್ಲ, ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳು, ನಾನು ಕಾಡು ಮೃಗ ಇದ್ದಂಗಿದ್ದೆ, ನನ್ನ ಕುಟುಂಬನ ಎಷ್ಟು ಎತ್ಕೊಂಡ್ಬಂದಿದ್ದಾಳೆ. ಅವನಾಗಿ ನಿನ್ನನ್ನು ಅಷ್ಟು ಕಾಳಜಿಯಿಂದ ನೋಡ್ಕೊಳ್ತಾನೆ. ಇಲ್ಲ ನೀನು ಅವನು ಟಪ 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 ಮಾತಾಡಿದ್ರೆ ಏನಾಗುತ್ತೆ? ನೀನು ಗಾಜಿನ ಮನೆಯಲ್ಲಿ, ಅವನು ಗಾಜಿನ ಮನೆಯಲ್ಲಿ, ನೀನು ಅವನಿಗೆ ಕಲ್ಲು ಹಾಕ್ತೀಯ, ಅವನಿಗೆ ಕಲ್ಲು ಹಾಕ್ತಾರೆ, ಏನಾಗುತ್ತೆ? ಗಾಜಿನ ಮನೆ ಹೊಡೆದೋಗುತ್ತೆ, ರೋಡ್ ಜನರು ನೋಡ್ತಾರೆ ಅಷ್ಟೇ. ಪ್ರೀತಿಯ ದೇವಚಂದ್ರೇ, ಪೇತ್ರ ಹೇಳ್ತಾನೆ, ಸಹೋದರಿ, ಹೆಣ್ಣು ಮಗಳು ಬಹಳ ಬಲಹೀನದ ಪಾತ್ರೆ. ಪುರುಷರೇ, ನಿನ್ನ ಹೆಂಡತಿಯ ಮೇಲೆ ನೀನು ಕೈ ಮಾಡಿಯಾ? ನಿನ್ನಂಥ ದುರ್ಬಲ, ನಿನ್ನಂಥ ಷಂಡ ಪ್ರಪಂಚದಲ್ಲಿ ಯಾರೂ ಇಲ್ಲ. ವರ್ಸ್ಟ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾಯಿದ್ದೀನಿ, ಅರ್ಥ ಆಗಬೇಕು ನಿಮಗೆ. ಹೆಂಡತಿಯನ್ನು ಹೊಡೆಯುವಂಥ ಆಲೋಚನೆ, ದುಷ್ಟ ಆಲೋಚನೆ ನಿಮಗೆ ಬರಲು ಕೂಡುದು. ವಿಶ್ವಾಸಿಗಳು ನಾವು, ದೇವರನ್ನು ಕೊಂಡಾಡುವಂಥ ಜನಾಂಗ. ದೇವರು ನಿನ್ನ ತಲೆಯಿಂದ ಬೋನ್ ತೆಗೆದು ಆಕೆಯನ್ನು ಮಾಡಲಿಲ್ಲ, ನಿನ್ನ ಕಾಲಿಂದ ಬೋನ್ ತೆಗೆದು ಮಾಡಲಿಲ್ಲ, ನಿನ್ನ ಪಕ್ಕೆಲುಬು ತೆಗೆದು ಮಾಡಿದ ನಿನಗೆ ಸರಿ ಸಮಾನವಾಗಿದ್ದಾಳೆ. ಹೆಂಡತಿ ಬಗ್ಗೆ ಬಹಳ ನಿಷ್ಠುರವಾಗಿ, ಕ್ಷುಲ್ಲಕವಾಗಿ ಮಾತಾಡಬೇಡ. ಅವರ ಕುಟುಂಬವನ್ನು ತೆಗೆದುಹಾಕಿ ಮಾತಾಡಬೇಡ. ಅವು ಅಂದರೆ ಬೇಡ, ದೇವರು ಅಲ್ಲೇ ಸೆಟ್ಗಳಂಗೆ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಕೈ ಬತ್ತಿ ಹೋಯ್ತಾ, ಕೆಳಗೆ ಬಿತ್ತಾ, ಎತ್ತಕ್ಕೆ ಯಾರೂ ಇರೋದಿಲ್ಲ. ಒಂದು ವೇಳೆ ಕೈ ಮಾಡಿದರೆ ನಿನ್ನ ಹೆಂಡತಿ ಹತ್ರ ಸಾರಿ ಕೇಳ್ಕೊ, ಕ್ಷಮೆ ಕೇಳ್ಕೊ. ತನ್ನ ಹೆಂಡತಿ ಮೇಲೆ ಕೈ ಮಾಡಿ ಹೊಡೆಯೋದು, ಬಡಿಯೋದು, ದೌರ್ಜನ್ಯ ಮಾಡೋದಾದರೆ ಅವನು ಮನುಷ್ಯ ಅಲ್ಲ, ಅವನು ಷಂಡ ಅಷ್ಟೇ. ಅವನು ಪುರುಷನಕ್ಕೆ ಯಾವ ಅರ್ಹತೆ ಇಲ್ಲ ಅವನಿಗೆ. ಒಂದು ಲಾಸ್ಟ್ ಎಕ್ಸಾಂಪಲ್ ಹೇಳಿ ಮುಗಿಸ್ಬಿಡ್ತೀನಿ. ಈಜಬೇಲಳು ಅಂತ ಒಬ್ಬ ರಾಣಿ ಇದ್ಲು. ಈಜಬೇಲಳು ದೊಡ್ಡ ರಾಣಿ, ಗಂಡ, ಅರಮನೆ ಪಕ್ಕದಲ್ಲಿ ಒಂದು ಸಣ್ಣ ತೋಟ ಇದೆ, ಆಸೆ ಜಾಸ್ತಿ, ಇದ್ದವ್ರಿಗೆ ಆಸ್ತಿ ಜಾಸ್ತಿ. ಹೆಂಗನ ಮಾಡಿ ಅದು ಮಾಡ್ಕೋಬೇಕು, ತೋಟನ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೋಬೇಕು, ಗಾರ್ಡನ್ ಮಾಡ್ಕೋಬೇಕು, ಲಾಂಜ್ ಮಾಡ್ಕೋಬೇಕು, ಹಿಂಗೆ ಏನೋ ಹುಚ್ಚುಚ್ಚು ಆಸೆಗಳು ಅವರಿಗೆ. ಆ ಓನರ ಕರೆಸ್ಬಿಟ್ಟು ಕೇಳ್ತಾರೆ, ಇದು ಹೊಲ ನಮಗೆ ಕೊಟ್ಬಿಡಪ್ಪ, ನಾವು ತೊಗೊಂತು. ಇಲ್ಲಪ್ಪ, ನಮ್ಮ ಅಪ್ಪಂದು ನಮ್ಮ ತಾತಂದು ನನಗೆ ಕೊಡೋಕ್ಕಾಗಲ್ಲ, ಭಾಳ ನನಗೆ ಸೆಂಟಿಮೆಂಟ್ಸ್ ಅದಾವೆ ಅಂತ ಅವನು. ಇಲ್ಲ, ನಿನಗೆ ಎಷ್ಟು ರೊಕ್ಕ ಬೇಕೋ ನಾವು ಕೊಡ್ತೀವಿ, ನಿನಗೆ ಎಲ್ಲಿ ಬೇಕೋ ನಾವು ಕೊಡ್ತೀವಿ. ಇಲ್ಲ ಸರ್, ಇದು ದೇವರನ್ನ ನನಗೆ ಬೇಕಿದು ಅಂತ ಅಂದ್ಬಿಟ್ಟ ಅವನು. ರಾಜ ಮುಖ ಮುದ್ರಿಕೊಂಡು ಲಾಲಿಪಾಪ್ ಕೊಡಿಸ್ಲಿದಾಗ ಮಗು ಅಳ್ತತ್ತಲ್ಲ, ಹಂಗೆ ಬಂದು ಒದ್ಕೊಂಡು ಮಕ್ಕೊಂಬಿಟ್ಟ. ರಾಜ ಒದ್ಕೊಂಡು ಮಕ್ಕೊಂಬಿಟ್ಟ. ಬೇಬೇ, ಏನು ಬೇಬಿ ಅಳ್ತಾ ಇದ್ದಿ? ಬಂದ್ಲು ರಾಣಿ. ವೈ ಬೇಬಿ ಕ್ರೈಯಿಂಗ್? ನೋ ಬ್ರೇಕ್ಫಾಸ್ಟ್, ನೋ ಫುಡ್, ನೋ ಟೀ, ನೋ ಚಾಯ್. ಐ ಡೋಂಟ್ ವಾಂಟ್. ಕಮ್ ಆನ್. ಮುಸು ಮಾಡ್ತೈತೆ. ಈಗ ಅಮ್ಮ ಬೈದಾಗ ಕೂಸು ಹೋಗಿ ಮುದುಕರ ಮಕ್ಕಳು ಅಪ್ಪ ಹೋಗಿ ಕೇಳಿದಾಗ ಮಾಡ್ತಲ್ಲ, ಮಮ್ಮಿ ಹೊಡಲ್ಲ, ಮಮ್ಮಿ ಹೇಳಿದ್ರೆ ಹಂಗೆ ಮಾಡ್ತಾರೆ. ಕ್ಯಾಂಡಿಡೇಟ್
ಯಾಕಪ್ಪ ಏನಂಗೆ ಹೇಳಕತ್ತಿ ಹೇಳಿ, ಏನು ಬೇಕಾದ ನಿನಗೆ ಹೇಳಿ. ರಾಣಿ ರಾಜನ ಕೇಳಕತ್ತಾಳು, ಆ ತೋಟ ಹಿಂಗೆ ಅಷ್ಟೇನಾ, ನಾನು ಇಸ್ಕೊಡ್ತೀನಿ ಬಾ. ಅವ್ನು ಕಿತ್ಕೊಂಡಾಗ ಪೆನ್ಸಿಲ್ ನಾ ಕೊಡಿಸ್ತೀನಿ ಬಾ, ಆ ರೇಂಜ್ನಾಗ ಮಾತಾಡಿದ್ಲು. ನೀ ಪೆನ್ಸಿಲ್ తీసుకొపోయి ನಾನು ಇಪ್ಪಿಸ್ತಾನೆ ರಾ ಬುಜ್ಜಿಕನ್ನ ತಿಂಟೂರ ಮಮ್ಮು ತಿಂಟವ್ರ ಆ ರೇಂಜಲ್ಲಿ ಕರ್ಕೊಂಬಂದು ರಾಜ ಫುಲ್ ಖುಷಿ. ಮೈ ಮಮ್ಮಿ ಈಸ್ ಗ್ರೇಟ್, ಮೈ ಕ್ವೀನ್ ಈಸ್ ಗ್ರೇಟ್. ಏನಾಯ್ತು ಆಮೇಲೆ? ಕೊನೆಗೆ ಅವರು ಶಾಶ್ವತವಾಗಿ ನಿರ್ನಾಮ ಆದರು. ಶಾಶ್ವತವಾಗಿ ನಿರ್ನಾಮ. ಒಬ್ಬ ಹೆಣ್ಮಗಳು ತನ್ನ ಜ್ಞಾನಕ್ಕೆ ಬುದ್ಧಿ ಕೊಟ್ಟು, ತನ್ನ ಆವೇಶಕ್ಕೆ ಬುದ್ಧಿ ಕೊಟ್ಟು ರಕ್ತ ಚೆಲ್ಲಿಸಿ ಚರಿತ್ರೆಯಲ್ಲಿ ಕೆಟ್ಟದಾದಂಥ ಚರಿತ್ರೆ ಆಯಿತು. ತನ್ನ ಕುಟುಂಬವನ್ನು ತಾನಾಗಿ ಹಾಳು ಮಾಡಿಕೊಂಡ್ಳು. ಆದರೆ ಪುರುಷರಿಗೆ ಬಹಳ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ. ಅಂಥ ಸ್ತ್ರೀಯರನ್ನು ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಂಡು ಅವರಿಂದ ಇವೆಲ್ಲ ಕೆಲಸ ಮಾಡುವಂಥ ಕೆಪಾಸಿಟಿ ಸ್ವಾಮಿ ನಮಗೆ ಕೊಟ್ಟಾನೆ. ನಾವು ಇನ್ನೂ ಹೆಚ್ಚಾಗಿ ಎಚ್ಚರಿಕೆಯಿಂದ ಇರಬೇಕು. ಕುಟುಂಬವನ್ನು ಕಟ್ಟುವಂಥ ಜವಾಬ್ದಾರಿ ನಿನಗಿದೆ. ನೀನು ಬಲಹೀನವಾದ ಪಾತ್ರೆ, ಅವನಷ್ಟು ಶಕ್ತಿ ನಿನಗಿಲ್ಲ. ಅವನು ಏನು ಕೆಲಸ ಮಾಡ್ತಾನೆ, ನಿನ್ನ ಪುರುಷ ಎಷ್ಟು ಕಠಿಣವಾದ ಕೆಲಸ ಮಾಡ್ತಾನೆ ಅದರಲ್ಲಿ 1% ನಿನಗಿಲ್ಲ. ಆದರೆ ನಿನಗಿರುವಂಥ ಸೂಕ್ಷ್ಮತೆ ಅವನಿಗಿಲ್ಲ, ನಿನಗಿರುವಂಥ ತಾಳ್ಮೆ ಅವನಿಗಿಲ್ಲ. ಅವನನ್ನು ಗೌರವಿಸು, ಅವನಿಗೆ ಅಧೀನನಾಗು, ನಿನ್ನ ಕುಟುಂಬವನ್ನು ವಾಕ್ಯದ ನೆರಳಿನಲ್ಲಿ ಕಟ್ಟುಕೋ. ನಿನ್ನ ಜನರು ಧನ್ಯಳು ಅಂತ ಹೊಗಳ್ತಾರಂತೆ. ಹಲ್ಲೆಲೂಯಾ. ಇವತ್ತು ನಾವು ಸಣ್ಣದಾಗಿ ಪ್ರಾರ್ಥನೆ ಮಾಡೋಣ. ನಮ್ಮೆಲ್ಲ ಸಹೋದರರಿಗೋಸ್ಕರ ಸ್ವಾಮಿ ಅವರನ್ನು ಆಶೀರ್ವದಿಸಲಿ. ಮತ್ತು ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನಮಗೆ ದೇವರು ಕೊಟ್ಟಿರುವಂಥ ಸ್ತ್ರೀಯನ್ನು ನನ್ನ ಜೀವನದಲ್ಲಿ ನನ್ನ ಜೀವನ ಸಂಗಾತಿಯಾಗಿ, ನನ್ನ ಮಕ್ಕಳನ್ನು ನೋಡಿಕೊಳ್ಳುವಂಥ ತಾಯಿಯಾಗಿ, ನನ್ನ ಮನೆಯ ಒಬ್ಬ ಯಜಮಾನಿಯಾಗಿ, ನನ್ನ ಸಂಗಾತಿಯಾಗಿರುವಂಥ ದೇವರು ಕೊಟ್ಟಿರುವಂಥ ಆ ಶ್ರೇಷ್ಠವಾದಂಥ ಪಾತ್ರೆಯನ್ನು ಕಾಪಾಡಿಕೊಳ್ಳುವಂಥ ಯೋಗ್ಯತೆ, ಕಾಪಾಡಿಕೊಳ್ಳುವಂಥ ಜ್ಞಾನ ನನಗೆ ಕೊಡು ಸ್ವಾಮಿ ಅಂತ ನಾವು ಸಹ ಬೇಡ್ಕೊಳ್ಬೇಕು. ಪ್ರಾರ್ಥನೆ ಮಾಡೋಣ ಕಣ್ಮುಚ್ಚಿ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಅನೇಕಾವರ್ತಿ ನಿನ್ನ ಮಹಿಳೆಯರ ಬಗ್ಗೆ ಬಹಳ ಸೂಕ್ಷ್ಮವಾಗಿ, ಬಹಳ ಅರ್ಥಗರ್ಭಿತವಾಗಿ ಪವಿತ್ರಾತ್ಮನೆ ನೀನು ನಮಗೆ ಬರೆದು ತೋರಿಸಿದಿ ಸ್ವಾಮಿ. ಹೌದು, ಪೇತ್ರನು ಹೇಳಿದ ಪ್ರಕಾರ ಅವರು ಬಹಳ ಬಲಹೀನರಾದರೂ, ಫ್ರಜೈಲ್ ಆದರೂ ಸಹ ಸ್ವಾಮಿ ಅವರನ್ನು ನಾವು ಕಾಪಾಡಿಕೊಂಡು ಆ ಒಂದು ಡೆಲಿಕೇಟ್ ಆಗಿದ್ದಾರೆ ಸ್ವಾಮಿ. ಅದರಲ್ಲಿ ಅವರು ವಿಜೃಂಭಿಸಿ ಶೋಭಿಸಿ ನಿನ್ನ ಮಹಿಮೆಯನ್ನು ತೋರಿಸೋದಕ್ಕೆ ನಾವು ಪುರುಷರು ಸಹಾಯಿಸುವಂತೆ, ಶ್ರಮಿಸುವಂತೆ ನಿನ್ನ ವಾಕ್ಯದ ಬೆಳಕಿನಲ್ಲಿ ನಾವು ನಡೆಯುವಂತೆ ಸಹಾಯ ಮಾಡು. ಇಲ್ಲಿವರೆಗೂ ನೀನು ಮಾತನಾಡಿದ್ದಿ ಸ್ವಾಮಿ, ನಾವೆಲ್ಲರೂ ಕೇಳಿಸ್ಕೊಂಡಿದ್ದೇವೆ. ಬಿತ್ತಲ್ಪಟ್ಟಂಥ ಈ ವಾಕ್ಯ ನಮ್ಮೆಲ್ಲ ಸಹೋದರಿಯರಲ್ಲಿ, ನಮ್ಮೆಲ್ಲ ಸಹೋದರರಲ್ಲಿ ಮತ್ತು ಸ್ವಾಮಿ ಯೂಟ್ಯೂಬ್ ಮೂಲಕ ನೋಡುವಂಥ ಎಲ್ಲ ಕುಟುಂಬಗಳಲ್ಲಿ ಸ್ವಾಮಿ ನೆಲೆಸಲಿ ಅಂತ ಬೇಡ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್, ಆಮೇನ್. మనం ప్రార్థన చేసుకుందాం. అందరూ కూడా మన కళ్ళు మూసుకుందాం ప్రియులారా. ప్రార్థన చేసుకుందాం. ప్రార్థన. సర్వశక్తిమంతుడైన మా తండ్రి, జీవాధిపతిమైన యేసు ప్రభువా, పరిశుద్ధుడానికి స్తోత్రాలనైనా. ఇంతవరకు ప్రభువా సంఘ ఆరాధనలో మీరు మాకు తోడుగా ఉండి ఆరాధన అద్భుతకరంగా ఘనంగా ఇంతవరకు జరిగించేందుకు నీకు స్తోత్రాలు. అలాగే ప్రభువా, నీ సేవకుని నీ ఆత్మతో అభిషేకించి నీ వాక్య భాగం ద్వారా సంఘముతో మీరు మాట్లాడిన ప్రతి మాటను బట్టి కూడా నీకు స్తోత్రాలు తండ్రి. వాక్యం ఎత్తబడింది నాయనా, నీ కార్యాన్ని మీరు జరిగించమని అడుగుతుంటున్నాం తండ్రి, నీకు స్తోత్రాలు. అలాగే నా ప్రభువా, నీ మహిమగణ పరిచర్య కొరకు సమర్పించబడిన కానుకలను బట్టి నీకు స్తోత్రం. సమర్పించిన బిడ్డలను, కుటుంబాలను దీవించు. వారు ఇంకా ప్రభువా ఉన్నతంగా వారిని ఆశీర్వదించు. మరీ ఎక్కువగా వారిని సేవలో సహకరించినట్లుగా వారిని దీవించమని అడుగుతుంటున్నాం తండ్రి. ఈ సమయంలో ప్రభువా, నీ సన్నిధిలో చెప్పబడిన ప్రతి ప్రార్థన విజ్ఞాపనను బట్టి కూడా నీకు స్తోత్రం. ఆశీర్వదించండి నాయన. ఈ వారంలో బర్త్డేలు, వివాహ దినాలు జరుపుకొనబోతున్న బిడ్డల కొరకు కూడా నేను ప్రార్థిస్తున్నాను. వారిని, వారి కుటుంబాలను దీవించి ఆశీర్వదించండి నాయన. అలాగే నా తండ్రి స్వామి, ఈ యొక్క యూట్యూబ్ ద్వారా ఎందరైతే ఈ యొక్క వాక్య పరిచర్య వింటున్నారో, విని ఉన్నారో వారిని, వారి కుటుంబాలను కూడా మీరు దీవించమని అడుగుతుంటున్నాం ప్రభా. ఈ సమయంలో చేరివచ్చిన బిడ్డలందరి కొరకు నేను ప్రార్థిస్తున్నాను నాయన. వచ్చిన ప్రతి చిన్న బిడ్డలను, పెద్దలను, ప్రతి ఒక్కరిని పాదసన్నిధికి తీసుకొస్తున్నాను. పేరు పేరును దీవించండి, వ్యక్తిగతంగా ఆశీర్వదించండి, వారి కుటుంబాలను దీవించండి.
చక్కని ఆరోగ్యమును, బలమును, శక్తిని దయచేయండి. వారు చేస్తున్న పనులలో, వారు చేస్తున్న ఉద్యోగాలలో, వారు చేస్తున్న వ్యాపారాలలో వారికి తోడుగా ఉండండి. ప్రభువా, నీ సన్నిధి వరకు తోడుగా ఉంచు. మంచి ఆరోగ్యము దయచేయండి. ముఖ్యంగా నా ప్రభువా, ముఖ్యంగా తండ్రి, చిన్నలు, యవన బిడ్డలు ఎగ్జామ్స్ రాయబోతున్న బిడ్డలందరి కొరకు నీ నామను బట్టి నేను ప్రార్థిస్తున్నాను నాయన. ఎగ్జామ్స్ రాసి రిజల్ట్స్ కొరకు ఎదురు చూస్తున్న బిడ్డల కొరకు కూడా నేను ప్రార్థిస్తున్నాను. ప్రభువా, బిడ్డలు ఎగ్జామ్ రాసి రిజల్ట్స్ కోసం ఎదురు చూస్తున్న బిడ్డలను దీవించు. వారు బెస్ట్ రిజల్ట్స్ పొందుకొని నేను ఘనపరిచే కృప దయచేయి. ఇంకా ఉన్నతమైన చదువుల్లోనికి వారిని తీసుకెళ్ళండి నాయన. ఎగ్జామ్స్ రాయబోతున్న బిడ్డలను కూడా మీరు దీవించు. చక్కని జ్ఞానాన్ని వారికి దయచేయండి. మంచి ఆరోగ్యం దయచేయండి. ఎగ్జామ్స్ అన్ని చక్కగా రాసి నా ప్రభువా మంచి మార్కులతో పాస్ అయ్యే కృప దయచే దేవానికి స్తోత్రం చెల్లించుకుంటున్నాం. ప్రభువా, ఈ సమయంలో తండ్రి వచ్చిన మమ్మల్ని అందరినీ నీ పాదానికి అప్పగించుకుంటున్నాం. తిరిగి గృహాలు వెళుతుండగా నీ సన్నిధి, నీ కృప, నీ భద్రత, నీ కాపుదల తోడుగా ఉంచండి. ఎవరైతే బలహీనం చేత, అనారోగ్యం చేత ఈ స్థలంలో ఉంటున్నారో అలాంటి వారు మీరు తాకండి. వారికున్న బలహీనత నుంచి, అనారోగ్యత నుంచి విడిపించండి. యేసుక్రీస్తు నామములో అద్భుతమైన విడుదల, స్వస్థత, ఆరోగ్యాన్ని వారికి ప్రకటిస్తున్నాం తండ్రి. ప్రభు, తిరిగి వెళ్తున్నాం. రాబోయే వారమంతనైనా నీ సన్నిధి తోడుగా ఉంచండి. నీ కృపాక్షేమములు మా అందరి వెంట ఉంచమని నీకే సమస్త ఘనత, మహిమ, ప్రభావాలు చెల్లించుకుంటూ యేసుక్రీస్తు నామములో ప్రార్థించి వేడుకొనుచున్నాము తండ్రి. ఆమెన్. తండ్రి అయిన దేవుని యొక్క ప్రేమయు, యేసుక్రీస్తు యొక్క కృప, పరిశుద్ధాత్మిక సహవాసము చేరవచ్చిన మనందరికీ, మన కుటుంబములకును, మన సంఘమంతటికి, యూట్యూబ్ ద్వారా వాక్యపరిచిన బిడ్డలకును, సకల పరిశుద్ధులకును సదాకాలము తోడై ఉండునుగాక. ఆమెన్.